ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸರಾಜವಿಧುಂ ಭಜೆ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಮುನಿಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಶ್ರೀ ಗುರುಭ್ಯೋ ನಮಃ. ವ್ಯಾಸರಾಜ ಮಠ ಹಾಗೂ ವಿಶ್ವೇಶತೀರ್ಥ ಪ್ರತಿಷ್ಠಾನ ಇದರ ಸಂಯುಕ್ತ ಆಶ್ರಯದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಅಂಗವಾಗಿ ಹಾಗೂ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ವಿಶ್ವೇಶತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥರ ಆಜ್ಞಾನುಸಾರವಾಗಿ 108 ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ ಇಲ್ಲಿ ನಿರಂತರವಾಗಿ ಭಾಗವತ ಪ್ರವಚನ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು, ನನ್ನ ಪರಮಗುರುಗಳಾಗಿರ್ತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಹಾಗೂ ನನ್ನ ಕುಲಗುರುಗಳಾಗಿರ್ತಕ್ಕಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಶ್ರೀಗಳವರ ಆಜ್ಞಾನುಸಾರವಾಗಿ ಅವರ ಒಂದು ಅಪೇಕ್ಷೆ, ಅವರು ಈ ಶಿಷ್ಯನ ಮೇಲೆ ಇಟ್ಟಂಥ ಅಭಿಮಾನ, ಇದರಿಂದಾಗಿ ನನಗೆ ಭಾಗವತವನ್ನು ಒಂದು ಅವಲೋಕನ ಮಾಡತಕ್ಕಂತಹ ಸಂದರ್ಭ
ಶ್ರೀ ಶ್ರೀ ವಿದ್ಯಾಶಿಷ್ಯ ಶ್ರೀಪಾದಂಗಳವರ ಆದೇಶದ ಮೇರೆಗೆ ಪ್ರಾಪ್ತವಾಗಿದೆ. ಅಂತಹ ಈ ಒಂದು ಶುಭಾವಸರದಲ್ಲಿ ಈಗಾಗಲೇ ಭಾಗವತ ನಿರಂತರವಾಗಿ ಪ್ರವಚನ ನಡೀತಾ ಇದೆ. 3 ಸ್ಕಂದಗಳ ಪ್ರವಚನವನ್ನು ಆಲಿಸಿದಂತಹ ಎಲ್ಲ ಜಿಜ್ಞಾಸು ಭಕ್ತರುಗಳನ್ನು ವಂದಿಸುತ್ತಾ, ಗುರುಗಳ ಆಜ್ಞಾನುಸಾರವಾಗಿ ನನ್ನ ವಾಕ್ಶುದ್ಧಿಗೋಸ್ಕರವಾಗಿ ಚತುರ್ಥ ಸ್ಕಂದದ ವಿಷಯಗಳನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಭಾಗವತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಗ್ರಂಥ. ನ ಗಂಗಾ ನಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರಕಥಾಯಾಶ್ಚ ಫಲೇನ ಸಮತಾಂ ಭವೇತ್ ಎಂಬುದಾಗಿ ಪುರಾಣ ಹೇಳಿದ ಹಾಗೆ ನಾವೆಲ್ಲ ಪ್ರಯಾಗಕ್ಕೆ ಕುಂಭಮೇಳಕ್ಕೆ ಹೋಗಬೇಕಂತಿಲ್ಲ. ಕುಂಭಮೇಳಕ್ಕೆ ಸಮಾನವಾಗಿರತಕ್ಕಂತಹ ಶಾಸ್ತ್ರಗಂಗೆ, ಭಾಗವತ ಶಾಸ್ತ್ರಗಂಗೆ ನಿರಂತರವಾಗಿ ಇಲ್ಲಿ ಹರಿತಾ ಇದ್ದಾಳೆ. ಗಂಗೆಯಾಗಲಿ, ಗಯೆಯಾಗಲಿ, ಕಾಶಿಯಾಗಲಿ, ಪುಷ್ಕರವಾಗಲಿ, ಪ್ರಯಾಗವಾಗಲಿ, ಶುಕಾಚಾರ್ಯರು ಹೇಳಿರತಕ್ಕಂತಹ ಈ ಶಾಸ್ತ್ರ ಕಥೆಗೆ ಸಮನಲ್ಲ ಎಂಬುದಾಗಿ ಪುರಾಣಗಳು ಹೇಳ್ತಾ ಇವೆ. ಅಂತಹ ಭಾಗವತ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಭಗವಂತನ ಮತ್ತೊಂದು ರೂಪ, ಶ್ರೀಕೃಷ್ಣ ಪರಮಾತ್ಮನ ಮತ್ತೊಂದು ರೂಪ. ಶ್ರೀಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಪರಂಧಾಮಕ್ಕೆ ತೆರಳುವ ಮುನ್ನ ಅವನ ಅತ್ಯಂತ ಭಕ್ತನಾಗಿರ್ತಕ್ಕಂತಹ ಉದ್ಧವ ಕೇಳ್ತಾನೆ, ಇನ್ನು ಮೇಲೆ ನನಗೆ ನಿನ್ನ ದರ್ಶನವಿಲ್ವಲ್ಲ, ಏನು ಮಾಡೋದು ಅಂತಂದಾಗ, ನಾನಿಲ್ಲದೇ ಇದ್ರೂ ಕೂಡ ನನ್ನ ದರ್ಶನವನ್ನು ಈ ಭಾಗವತದ ಮೂಲಕವಾಗಿ ನೀನು ಮಾಡಬಹುದು. ಈ ಭಾಗವತದಲ್ಲಿ ನಿತ್ಯ ನನ್ನ ಸನ್ನಿಧಾನ ಇದೆ, ನನ್ನ ಮತ್ತೊಂದು ಪ್ರತಿರೂಪ ಈ ಭಾಗವತ ಅಂತ ಹೇಳುವ ಮೂಲಕವಾಗಿ ಭಾಗವತ ಪರಮಾತ್ಮನಷ್ಟೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಕೃತಿ. ಇಂತಹ ಭಾಗವತವನ್ನು ಕೇಳದೆ ನಾವು ಹಾಳು ಹರಟೆ ಆಡ್ತೇವೆ. ದಾಸರು ಹೇಳ್ತಾರೆ, ಹಾಳು ಹರಟೆಯಾಡಿ ಮಾನವ ಗೀಳು ಮಾಡಿಕೊಳ್ಳಬೇಡ 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಹಾಳು ಹರಟೆಯಾಡಿ ಮನವ ಗೀಳು ಮಾಡಿಕೊಳ್ಳಬೇಡಿರಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಇತರ ಗ್ರಂಥಗಳೆಲ್ಲ ಭಾಗವತದ ಹಿಂದೆ, ಇದಕ್ಕೆ ನಾ ಫಣಿಪಣವ ಕೈಯಾಡಿ ಪಿಡಿವೆ ಅಂತ ದಾಸರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ. ಭಾಗವತಕ್ಕೆ ಸಮಾನವಾಗಿರತಕ್ಕಂತಹ ಮತ್ತೊಂದು ಗ್ರಂಥ ಇಲ್ಲ ಅಂತ ಹಾವಿನ ಹೆಡೆ ಹಿಡಿದು ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಈ ಒಂದು ಪುರಾಣದ ಪ್ರವಚನ ಮಾಲಿಕೆಯಲ್ಲಿ 12 ದಿನಗಳ ಕಾಲ ಚತುರ್ಥ ಸ್ಕಂದದ ಒಂದು ಅನುಸಂಧಾನ ಮಾಡಿಕೊಳ್ತಕ್ಕಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ಗುರುಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇನ್ನು 12 ದಿನಗಳ ಕಾಲ ಚತುರ್ಥ ಸ್ಕಂದದಲ್ಲಿ ಏನಿದೆ, ಈಗಾಗಲೇ 3 ಸ್ಕಂದಗಳಲ್ಲಿ ಏನಿದೆ ಎಂಬುದನ್ನು ನೀವೆಲ್ಲ ಅವಲೋಕಿಸಿದ್ದೀರಿ. ಚತುರ್ಥ ಸ್ಕಂದದಲ್ಲಿ ಪರಮಾತ್ಮ ಯಜ್ಞನಾಗಿ ಅವತಾರ ಮಾಡಿದಂತಹ ಕಥೆ, ಅತ್ರಿ ಅನಸೂಯರ ತಪಸ್ಸಿನ ಫಲವಾಗಿ ಸ್ವತಃ ಭಗವಂತ ದತ್ತಾತ್ರೇಯನಾಗಿ ಅವತಾರ ಮಾಡಿದಂತಹ ಕಥೆ, ಹಾಗೆಯೇ ದಕ್ಷಯಜ್ಞ ಪ್ರಸಂಗದ ಮೂಲಕವಾಗಿ ಪ್ರತಿಯೊಬ್ಬ ವೈಷ್ಣವನು ಕೂಡ ಶಿವನನ್ನು ಆರಾಧಿಸಬೇಕು ಎಂಬ ಸಂದೇಶವನ್ನು ನೀಡುವುದರೊಂದಿಗೆ ಧ್ರುವ ಚರಿತ್ರೆಯನ್ನು ಭಾಗವತ ಈ ಸ್ಕಂದದಲ್ಲಿ ನಿರೂಪಿಸ್ತದೆ. ಮುಂದೆ ಪೃಥುಚಕ್ರವರ್ತಿಯ ಕಥೆ, ವೇನ ಮಹಾರಾಜನ ಕಥೆ, ಪ್ರಾಚೀನ ಬರಹಿ ಪ್ರಾಚೀಸರ ಕಥೆಗಳನ್ನು, ಇಷ್ಟು ವಿಚಾರಗಳನ್ನು 4ನೇ ಸ್ಕಂದದ 31 ಅಧ್ಯಾಯಗಳಲ್ಲಿ ಭಗವಾನ್ ಬಾದರಾಯಣರು ಸಂಗ್ರಹ ಮಾಡಿದ್ದಾರೆ.
ಅಂತಹ ಭಾಗವತದ 4ನೇ ಸ್ಕಂದದಲ್ಲಿ ಆರಂಭದಲ್ಲಿ ಯಜ್ಞಾವತಾರವನ್ನು ನಿರೂಪಿಸ್ತಾರೆ. ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರ್ತಿ ವಿಶ್ರುತಾಃ. ಈ ವಿಚಾರ ನೀವು ಕೇಳಿದ್ದೀರಿ. ಸ್ವಯಂಭುವನಿಗೆ ಶತರೂಪೆಯಲ್ಲಿ ಪ್ರಿಯವೃತ ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು, ಹಾಗೂ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ಈ ವಿಚಾರ 3ನೇ ಸ್ಕಂದದ ಕೊನೆಯಲ್ಲಿ ಬಂದಿದೆ. ಮತ್ತೆ ವೇದವ್ಯಾಸರು ಆ ಕಥೆಯನ್ನು ಸಂಕ್ಷೇಪವಾಗಿ ನಿರೂಪಿಸ್ತಾ ಇದ್ದಾರೆ. ಪುನರುಕ್ತಿ ಆಯಿತಲ್ಲ ಅಂದರೆ ಮಧ್ವಾಚಾರ್ಯರು ಆಗ್ನೇಯ ಪುರಾಣದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ಪುನಃ ಪುನಃ ಕಥಾಂ ಪ್ರಾಹು ಅಭ್ಯಾಸಾದ್ ಉತ್ತಮಂ ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸ ತತ್ರ ತತ್ರತು ಎಂಬುದಾಗಿ ಈ ವಿಚಾರ 3ನೇ ಸ್ಕಂದದಲ್ಲಿ ಹೇಳಿ ಆಗಿದೆ. ಆದರೆ ಪುನಃ ಹೇಳಿದ್ದು ಯಾಕೆ ಅಂದರೆ ಇದಕ್ಕೆ ಉತ್ತಮವಾಗಿರತಕ್ಕಂತಹ ಫಲ ಇದೆ. ಇವರ ಚರಿತ್ರೆಯನ್ನು ಕೇಳಿದರೆ ಉತ್ತಮವಾಗಿರತಕ್ಕಂತಹ ಫಲ ಇದೆ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಮತ್ತೆ ಹೇಳಿದ್ದಾರೆ ವೇದವ್ಯಾಸರು ಎಂಬುದನ್ನು ಮಧ್ವಾಚಾರ್ಯ ಹೇಳ್ತಾರೆ. ವೇದವ್ಯಾಸರ ಇದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕಲ್ಲ, ವೇದವ್ಯಾಸರೇ ಸ್ವತಃ ಮತ್ತೊಂದು ಪುರಾಣದಲ್ಲಿ ಹೇಳಿರ್ತಕ್ಕಂತಹ ವಾಕ್ಯವನ್ನು ಪ್ರಮಾಣವಾಗಿ ಕೊಟ್ಟು ಹೇಳ್ತಾರೆ. ಮಧ್ವಾಚಾರ್ಯರು ಎಲ್ಲಿಯೂ ಕೂಡ ತಮ್ಮ ಸ್ವಂತ ವಾಕ್ಯವನ್ನು ಹೇಳಲ್ಲ, ನಾನು ಹೇಳ್ತಾ ಇಲ್ಲ ಅಂತ ಶಾಸ್ತ್ರ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಸಂಶೋಧನೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಬರೀ ಅವರು ತಮ್ಮ ಕಂಠೋಕ್ತಿಯಾಗಿ ಹೇಳ್ತಕ್ಕಂತಹ ವಿಚಾರಗಳಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ 18 ಪುರಾಣಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ, ಪಂಚರಾತ್ರದಲ್ಲಿ ಬಂದಿರತಕ್ಕಂತಹ ಪ್ರಮಾಣಗಳನ್ನು ನಿರೂಪಿಸಿ ತನ್ನ ಮಾತನ್ನು ಸಮರ್ಥಿಸ್ತಾರೆ. ಇದು ಶ್ರೀಮದಾಚಾರ್ಯರ ವ್ಯಾಖ್ಯಾನದ ವೈಖರಿ. ಅವರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಈ ಶ್ಲೋಕವನ್ನು ಉದ್ಧರಿಸಿ ವೇದವ್ಯಾಸರು ಮತ್ತೆ ಹೇಳಿದ್ದು ಪುನರುಕ್ತಿಯಲ್ಲ, ಯಾಕೆ ಮತ್ತೆ ಹೇಳಿದ್ದಾರೆ ಅಂದರೆ ಇದಕ್ಕೆ ಉತ್ತಮವಾಗಿರತಕ್ಕಂತಹ ಫಲ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಹೇಳಿದ್ದಾರೆ ಅಂತ ಹೇಳಿ ಆ ಶತರೂಪ ದೇವಿಯಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂತಹ 3 ಪುತ್ರರು ಜನಿಸಿದ್ದಾರೆ. ಆಕೂತಿಯನ್ನು ರುಚಿ ಎಂಬ ಮಹರ್ಷಿಗೆ ವಿವಾಹ ಮಾಡಿಕೊಡ್ತಾನೆ. ಈ ಆಕೂತಿ, ದೇವಹೂತಿ, ಪ್ರಸೂತಿಯರಿಗೆ 2 ಸಹೋದರರಿದ್ದಾರೆ, ಪ್ರಿಯವೃತ, ಉತ್ತಾನಪಾದ ಅಂತ. ಆದರೂ ಕೂಡ ಇವ ಮಗಳನ್ನು ಕೊಡಬೇಕಾದರೆ ಪುತ್ರಿಕಾ ಧರ್ಮಕ್ಕೆ ಅನುಗುಣವಾಗಿ ಒಂದು ಷರತ್ತು ಹಾಕಿ ಮದುವೆ ಮಾಡಿಕೊಡ್ತಾನೆ. ಏನು ಅಂದರೆ ತನಗೆ ಗಂಡು ಮಕ್ಕಳಿದ್ದರೂ ಕೂಡ ಇವಳಲ್ಲಿ ಹುಟ್ಟತಕ್ಕಂತಹ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ. ಇಂತಹ ಪ್ರಸಂಗ ರಾಮಾಯಣದಲ್ಲಿ ಕೂಡ ಬರ್ತದೆ. ಕೇಸರಿ ಎಂಬ ರಾಕ್ಷಸ, ಆದರೂ ಕೂಡ ಅಸುರನಾದರೂ ಒಳ್ಳೆಯ ಸ್ವಭಾವದ ವ್ಯಕ್ತಿಯವನು. ಅವನು ಶಿವನನ್ನು ಕೂಡ ತಪಸ್ಸು ಮಾಡ್ತಾನೆ, ನನಗೆ ಆಂಜನೇಯನಂತಹ ಮಗ ಹುಟ್ಟಬೇಕು ಅಂತ. ಶಿವ ಪ್ರಸನ್ನನಾಗಿ, ನಿನಗೆ ಗಂಡು ಸಂತಾನ ಯೋಗ ಇಲ್ಲ, ನಿನ್ನ ಮಗಳಲ್ಲಿ ಹುಟ್ಟತಕ್ಕಂತಹ ಮಗನಿಂದ ನಿನಗೆ ಸದ್ಗತಿ ಪ್ರಾಪ್ತಿ ಆಗ್ತದೆ, ನಿನ್ನ ಮಗಳಲ್ಲಿ ಹುಟ್ಟತಕ್ಕಂತಹ ಮಗ ಅವ ನಿನ್ನ ಮಗನಾಗ್ತಾನೆ ಎಂಬುದಾಗಿ ಶಿವ ವರ ಕೊಡ್ತಾನೆ. ಆ ರೀತಿಯಾಗಿ ಆ ಕೇಸರಿ ಎಂಬ ವ್ಯಕ್ತಿ ತಪಸ್ಸು ಮಾಡಿ ಅಂಜನಿ ಎಂಬ ಮಗಳನ್ನು ಪಡಿತಾನೆ. ಆ ಅಂಜನಿಯನ್ನ ಕೇಸರಿ ಎಂಬ ಹೆಸರಿನ ವಾನರನಿಗೆ, ಅಲ್ಲಿ ಮಾವನ ಹೆಸರು ಕೇಸರಿ, ಅಳಿಯನ ಹೆಸರು ಕೇಸರಿ. ಅವನ ಅಸುರ, ಆದರೂ ಒಳ್ಳೆಯ ಸ್ವಭಾವದವ. ಕೇಸರಿ ಎಂಬ ಹೆಸರಿನ, ನನ್ನ ಹೆಸರಿನ ಅಳಿಯನೇ ಸಿಗಬೇಕು ಅಂತ. ನೋಡಿ ಹೇಗೆ ಬೇಡಿಕೆಗಳಿರ್ತವೆ ದೇವರ ಮುಂದೆ ಕೆಲವರು. ಅಂತಹ ಕೇಸರಿ ಎಂಬ ವಾನರನಿಗೆ ತನ್ನ
ಮಗಳನ್ನು ಅಂಜನೆಯನ್ನು ಕೊಡ್ತಾನೆ. ಅವಳಿಂದ ಹುಟ್ಟತಕ್ಕಂತಹ ಮಗ ಅವ ತನ್ನ ಮಗನಿಂದ ತನಗೇನು ಫಲ ಬರಬೇಕು ಆ ಫಲ ಅವನಿಂದ ಬರಬೇಕು ಅಂತ ಬಯಸ್ತಾನೆ. ಹಾಗೆ ಅಂಜನೆಯಲ್ಲಿ ಆಂಜನೇಯ ಹುಟ್ಟುತ್ತಾನೆ. ಅವಳು ಮಾಡಿದಂತಹ ಒಂದು ದ್ವಾದಶಾಬ್ದ ವ್ರತ ಅದರ ಫಲವಾಗಿ ಅಂಜನಾಚಲದಲ್ಲಿ ತಪಸ್ಸು ಮಾಡಿ ಅವಳು ಆಂಜನೇಯನ ಪಡಿತಾಳೆ. ಅದೇ ರೀತಿಯಂತಹ ಪ್ರಸಂಗ ಇದಕ್ಕೆ ಪುತ್ರಿಕಾ ಧರ್ಮ ಅಂತ ಹೇಳ್ತಾರೆ. ಪುತ್ರಿಕಾ ಧರ್ಮ ಯಾವಾಗ ಅಂದರೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಈ ಪುತ್ರಿಕಾ ಧರ್ಮ. ಅಭ್ರಾತೃಕಾಂ ಪ್ರದಾಸ್ಯಾಮಿ ತುಭ್ಯಂ ಕನ್ಯಾಂ ಅಲಂಕೃತಾಂ ಅಸ್ಯಾಂ ಯೋ ಜಾಯತೆ ಪುತ್ರ ಸಮೇ ಪುತ್ರ ಭವೇದಿತಿ ಅಂತ ಕೇಳ್ಕೊಳ್ತಾನ ಅವನು. ಈಗ ಆಕೂತಿ ದೇವಹೂತಿ ಪ್ರಸೂತಿಗೆ ಇಬ್ಬರು ಸಹೋದರರಿದ್ದಾರೆ. ಆದರೂ ಕೂಡ ಇವನು ಕನ್ಯಾದಾನ ಮಾಡುವಾಗ ಈ ಪುತ್ರಿಕಾ ಧರ್ಮವನ್ನು ಯಾಕೆ ಪಾಲಿಸ್ತಾನೆ? ಗಂಡು ಮಕ್ಕಳಿಲ್ಲ ಅಂತಾದರೆ, ಆ ಹುಡುಗಿಗೆ ಸಹೋದರ ಇಲ್ಲ ಅಂತಾದರೆ ಹಾಗೆ ಕೇಳುವಂಥದ್ದು ಸರಿ. ಆದರೆ ಸಹೋದರ ಇರುವಾಗ, ಉತ್ಥಾನಪಾದ ಪ್ರಿಯವ್ರತ ಇರುವಾಗ ಯಾಕೆ ಸ್ವಯಂಭೂಮನು ಆ ರುಚಿಗೆ ತನ್ನ ಮಗಳಾಗಿರ್ತಕ್ಕಂಥ ಆಕೃತಿಯನ್ನು ಕೊಡಬೇಕಾದ್ರೆ ಇದನ್ನು ಕೇಳ್ಕೊತಾನೆ ಅಂತಂದರೆ, ಅಂತಹ ಗಂಡು ಮಕ್ಕಳಿಬ್ರು ಇದ್ದಾರೆ, ಆದರೂ ಕೂಡ ಪರಮಾತ್ಮನಂತಹ ಮಗ ಜನಿಸಬೇಕು ಅಂತ, ಪರಮಾತ್ಮನೇ ತನ್ನಲ್ಲಿ ಅವತರಿಸಬೇಕು ಅಂತ ಆ ಒಂದು ಯೋಗ ಅವನಿಗಿಲ್ಲ ಸ್ವಯಂಭೂಮನಿಗೆ. ಅದಕ್ಕೋಸ್ಕರವಾಗಿ ಯಜ್ಞನಂತಹ ಸೋದರರು, ಆಕೃತಿಗೆ ಸೋದರರು, ಯಜ್ಞನಂತಹ ಸೋದರರು, ಅಂತಹ ಯಜ್ಞ ಈ ರುಚಿಯ ಮಡದಿಯಾಗಿರತಕ್ಕಂತಹ ಆಕೃತಿಯಲ್ಲಿ ಹುಟ್ಟಿದಾಗ ಆ ಆಕೃತಿ ತನ್ನ ಮಗನಾಗಿರ್ತಕ್ಕಂತಹ ಯಜ್ಞನನ್ನು ಸ್ವಯಂಭವನಿಗೆ ಕೊಡಬೇಕು. ಇದು ಪುತ್ರಿಕಾ ಧರ್ಮ ಅಂತ. ಹಾಗೆ ವಿವಾಹ ಮಾಡಿಕೊಡ್ತಾನೆ. ಅಂತಹ ಆ ರುಚಿ ಹಾಗೂ ಆಕೃತಿಯ ಒಂದು ದಾಂಪತ್ಯದ ಫಲವಾಗಿ ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗು, ಎರಡು ಮಕ್ಕಳು ಜನಿಸ್ತಾರೆ. ಯಜ್ಞ ಪರಮಾತ್ಮನೇ ಯಜ್ಞನಾಮಕನಾಗಿ ಅವತರಿಸ್ತಾನೆ. ಸಾಕ್ಷಾತ್ ಲಕ್ಷ್ಮೀದೇವಿ ದಕ್ಷಿಣ ಎಂಬ ಹೆಸರಿನಿಂದ ಅವತರಿಸ್ತಾಳೆ. ಯಸ್ತಯೋ ಪುರುಷಃ ಸಾಕ್ಷಾತ್ ವಿಷ್ಣು ಯಜ್ಞ ಸ್ವರೂಪಧೃಕ್ ಯಾ ಸ್ತ್ರೀ ಸಾ ದಕ್ಷಿಣಾಭೂತೇ ಅಂಶಭೂತಾನಪಾಯಿನಿ. ಅನಪಾಯಿನಿ ಅಂತ ಹೇಳ್ತಾರೆ ವೇದವ್ಯಾಸರು. ಅನಪಾಯಿನಿ ಅಂದರೆ ಹರಿಯನ್ನು ಯಾವತ್ತೂ ಬಿಟ್ಟಿರುವುದಿಲ್ಲ ಅವಳು. ಲಕ್ಷ್ಮೀದೇವಿ ಯಾವತ್ತೂ ನಿತ್ಯಾಭಿಯೋಗಿನಿ, ಅವಳು ಯಾವತ್ತೂ ಪರಮಾತ್ಮನ ಬಿಟ್ಟಿರುವುದಿಲ್ಲ. ಪರಮಾತ್ಮ ಯಜ್ಞನಾಮಕನಾಗಿ ಅವತರಿಸಿದಾಗ ಅಲ್ಲಿ ಮಡದಿಯಾಗಿ, ಅವಳು ಮಡದಿ, ಪರಮಾತ್ಮನ ಮಡದಿಯೇ, ಆದರೆ ಇಲ್ಲಿ ಲೌಕಿಕ ದೃಷ್ಟಿಯಿಂದ ಅವಳು ತಂಗಿ ಅಂತ ಅನಿಸ್ಕೊಳ್ತಾರೆ. ನಮ್ಮ ಲೋಕ ದೃಷ್ಟಿಯಿಂದ ಅಣ್ಣ ತಂಗಿಯರಾದರೂ ಕೂಡ ಅವರು ಯಾವಾಗಲೂ ದಂಪತಿಗಳವರು. ಹಾಗಾಗಿ ಅವರು ನಿತ್ಯ ದಂಪತಿಗಳಾದ್ದರಿಂದ, ಅನಾದಿ ಕಾಲದ ದಂಪತಿಗಳಾದರೂ ಕೂಡ ಈಗ ಅವರು ಅಣ್ಣ ತಂಗಿ ವೇಷ ತೊಟ್ಟಿದ್ದಾರೆ ಅಷ್ಟೇ. ಮತ್ತು ಯಜ್ಞ ಇದ್ದರೆ ದಕ್ಷಿಣ ಇರಬೇಕು. ದಕ್ಷಿಣ ಇಲ್ಲದೆ ಯಜ್ಞ ಪೂರ್ಣ ಅಲ್ಲ, ಅದನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಯಜ್ಞ ಇಲ್ಲದೆ, ದಕ್ಷಿಣ ಇಲ್ಲದೆ ಯಜ್ಞ ಇಲ್ಲ. ಆದ್ದರಿಂದ ದಕ್ಷಿಣ ಆಗಿ ಅವತರಿಸಿದ್ದಾಳೆ ಲಕ್ಷ್ಮೀದೇವಿ. ಅಂತಹ ದಕ್ಷಿಣೆಯನ್ನು ಅವ ಸ್ವಯಂಭೂಮನು ತನ್ನ ಮಗನಾಗಿರ್ತಕ್ಕಂತಹ ಯಜ್ಞನಿಗೆ ತೆಗೆದುಕೊಳ್ತಾನೆ. ಹೀಗೆ ಆ ರುಚಿಯನ್ನು ದಕ್ಷಿಣಾನಂದ ರುಚಿ ಸ್ವೀಕಾರ ಮಾಡ್ತಾನೆ ಯಜ್ಞನನ್ನು. ಅದೇ ಯಜ್ಞನನ್ನು ಅವಳು ವಿವಾಹವಾಗ್ತಾಳೆ. ಮುಂದೆ ಅವರಲ್ಲಿ 12 ಜನ ಮಕ್ಕಳು ಹುಡ್ತಾರೆ. ತೋಷ ಪ್ರತೋಷ ಸಂತೋಷ ಭದ್ರ ಶಾಂತಿ ಯಡಸ್ಪತಿ ಇದ್ಮಃ ಕವಿ ವಿಭು ಸ್ವಪ್ನಃ ಸುದೇವೋ ರೋಚನೋ ದ್ವಿಷರು. ಹೀಗೆ 12 ಜನ ಮಕ್ಕಳು ಹುಡ್ತಾರೆ. ಇನ್ನು ಪ್ರಿಯವ್ರತ ಉತ್ಥಾನಪಾದರಿಂದ ಅನೇಕ ಮಕ್ಕಳು ಜನಿಸ್ತಾರೆ. ಅವರಿಂದಲೇ ಈ ಮನ್ವಂತರ ನಡೀತದೆ. ಈ
ಆಕೂತಿಯ ಮತ್ತೊಬ್ಬಳು ಸಹೋದರಿ ದೇವಹೂತಿ. ಈ ದೇವಹೂತಿಯನ್ನ ಕರ್ದಮನಿಗೆ ಅತ್ರಿ ಮಹರ್ಷಿಗೆ ಕರ್ದಮನ ಕರ್ದಮಸುತಾಹ ದೇವಹೂತಿ ಮದಾತ್ತಾತ ಕರ್ದಮಾಯಾತ್ಮಜಾಂ ಮನುಹು. ಆ ದೇವಹೂತಿಯನ್ನ ಕರ್ದಮ ಮುನಿಗೆ ವಿವಾಹ ಮಾಡಿಕೊಡ್ತಾರೆ. ಆ ದೇವಹೂತಿಯಲ್ಲಿ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಅಂತಹ ಮಕ್ಕಳುಗಳಲ್ಲಿ ಅನಸೂಯಾದೇವಿ. ಆ ಅನಸೂಯಾದೇವಿ ಅವಳನ್ನು ಅತ್ರಿ ಮಹರ್ಷಿ ವಿವಾಹವಾಗ್ತಾನೆ. ಅತ್ರಿ ಅಂದರೆ ತ್ರಿ ಇಲ್ಲದವ ಅಂತ. ತ್ರಿ ಅಂದರೆ 3 ಅಂತ. ಇಂಗ್ಲೀಷ್ನಲ್ಲೂ 3 ಅಂದರೆ 3, ಸಂಸ್ಕೃತದಲ್ಲೂ 3 ಅಂದರೆ 3 ಇಲ್ಲದವ ಅಂತ. ಆ 3 ಇದ್ದರೆ 3 ಬಿಡಬೇಕಾಗತ್ತೆ. ಆ 3 ಇದ್ದರೆ ಈ 3 ಬಿಡಬೇಕಾಗತ್ತೆ. ಈ 3 ಇದ್ದರೆ ನಮ್ಮ ಜೀವನೇ 3 ಬಿಟ್ಟೆ ಆಗುತ್ತೆ. ಯಾವ 3? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಈ ಕಾಮ ಕ್ರೋಧ ಲೋಭ ಇವುಗಳು ನರಕದ ದ್ವಾರಗಳು ಅಂತ ಹೇಳ್ತಾನೆ ಕೃಷ್ಣ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಆ 3 ಬಿಟ್ಟವರು, ಕಾಮಕ್ರೋಧ ಲೋಭಗಳನ್ನು ಬಿಟ್ಟವರು, ಅವರು ಪರಮಾತ್ಮನ ಜ್ಞಾನವನ್ನು ಗಳಿಸಲಿಕ್ಕಾಗ್ತದೆ. ಆ 3 ಬಿಡದೆ ಈ 3 ಹಿಡಿದುಕೊಂಡ್ರೆ, ಕಾಮಕ್ರೋಧಾದಿಗಳನ್ನು ಹಿಡಿದುಕೊಂಡ್ರೆ ಮತ್ತೆ 3 ನಾವು ಬಿಡಬೇಕಾಗತ್ತೆ. ಯಾವುದು ಹೇಳ್ತಾರಲ್ಲ, ಅವನಿಗೆ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ ಅಂತ. 3 ಬಿಟ್ಟವ ಊರಿಗೆ ದೊಡ್ಡವ ಅಂತ ಒಂದು ಗಾದಿದೆ ಕನ್ನಡದಲ್ಲಿ. ಅಂಥವನ ಜೀವನ 3 ಬಟ್ಟೆ ಆಗ್ತದೆ. ಆದ್ದರಿಂದ ಕಾಮಕ್ರೋಧ ಲೋಭ ಇವುಗಳನ್ನು ಬಿಟ್ಟವ ಅತ್ರಿ ಮಹರ್ಷಿ. ಅಂತಹ ಅತ್ರಿ ಮಹರ್ಷಿ ಅನಸೂಯಾದೇವಿಯನ್ನು ವಿವಾಹವಾಗ್ತಾನೆ. ನಾವೆಲ್ಲರೂ ಅತ್ರಿಗಳೇ. ತ್ರಿವಿಧ ನರಕದ ದ್ವಾರಗಳನ್ನು ಬಿಟ್ಟರೆ, ಹಾಗೆ ಅತ್ರಿಗಳಾಗಿ ಅನಸೂಯೆಯ ಕೈಯನ್ನು ಹಿಡಿಬೇಕು ನಾವು. ಅಂದರೆ ಅಸೂಯೆಯನ್ನು ಬಿಡಬೇಕು ಅಂತ ಅರ್ಥ. ಅತ್ರಿ ಮಹರ್ಷಿಗಳು ಕಾಮಕ್ರೋಧ ಲೋಭಗಳನ್ನು ಬಿಟ್ಟಿದ್ದರಿಂದಾಗಿ ಅವರು ಅತ್ರಿ. ಅಂತಹ ಅತ್ರಿಯ ಮಡದಿ ಅನಸೂಯ. ಅನಸೂಯ ಅಂದರೆ ಅಸೂಯೆ ಇಲ್ಲದವಳು ಅಂತ ಅರ್ಥ. ಅಸೂಯೆಯನ್ನು ಬಿಟ್ಟಾಗ, ಅನಸೂಯೆಯ ಕೈ ಹಿಡಿದಾಗ ನಾವು ಕಾಮಕ್ರೋಧ ಲೋಭರಹಿತರಾಗ್ತೇವೆ. ಅಸೂಯಿಂದಾಗಿ ನಮ್ಮಲ್ಲಿ ಕಾಮ ಉಳಿಸೋದು. ಅವನನ್ನು ನೋಡುವಾಗ ಅಯ್ಯೋ ನಾನು ಪಡಿಬೇಕದನ್ನು ಅಂತ ಏನೇನೋ ಆಸೆ ಪಡ್ತೇವೆ. ಅದು ಸಿಗ್ಲಂತಾಗುವಾಗ ಸಿಟ್ಟು ಬರ್ತದೆ. ಅದನ್ನು ಪಡಿಬೇಕು ಅಂತ ನಮ್ಮ ಲೋಭ ಹೆಚ್ಚಾಗ್ತದೆ. ಮತ್ತೆ ಅಡ್ಡದಾರಿ ಹಿಡಿದು ಅದನ್ನೆಲ್ಲ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾವಾಗ ಇದಕ್ಕೆ ಮೂಲ ಕಾರಣವಾಗಿರುವಂಥದ್ದು ಅಸೂಯೆ. ಆ ಅಸೂಯೆಯನ್ನು ಬಿಟ್ಟರೆ, ಅನಸೂಯರಾದರೆ ಈ ತ್ರಿಗಳನ್ನು ಬಿಡಲಿಕ್ಕೆ ಆಗ್ತದೆ. ಈ ಒಂದು ಸಂದೇಶವನ್ನು ಅತ್ರಿ ಅನಸೂಯ ದಾಂಪತ್ಯದ ಮೂಲಕವಾಗಿ ವೇದವ್ಯಾಸರು ನೀಡ್ತಾ ಇದ್ದಾರೆ. ಅಂತಹ ಅನಸೂಯೆಯನ್ನು ವಿವಾಹವಾಗಿ ತಪಸ್ಸು ಮಾಡುತ್ತಾರೆ. ಘೋರವಾಗಿರತಕ್ಕಂತಹ ತಪಸ್ಸು. ಹಾಗೆಲ್ಲ ಪರಮಾತ್ಮ ಹುಟ್ಟುವುದಿಲ್ಲ. ಪರಮಾತ್ಮನೇ ಹುಟ್ಟಬೇಕು ಅಂತ ಕೇಳಲ್ಲ ಅವನು, ಅವನಿಗೆ ಸಂಕೋಚ. ಪರಮಾತ್ಮನಿಗೆ ಸದಸ್ಯನಾಗಿರ್ತಕ್ಕಂಥ ಮಗ ಹುಟ್ಟಲಿ ಅಂತ ಕೇಳ್ತಾರೆ ಅವರು. ಹಾಗೆ ಅತ್ರಿ ಮಹರ್ಷಿಗಳು ಈ 3 ಮಕ್ಕಳನ್ನ ಪಡಿತಾರೆ. ದತ್ತ, ದೂರ್ವಾಸ, ಸೋಮ ಅಂತ. ಇವರು ಹರಿ, ಹರ, ಬ್ರಹ್ಮ ಇವರ ಅಂಶಗಳಿಂದ ಕೂಡಿದವರು. ಇವರನ್ನು ಕುರಿತು ಘೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡುತ್ತಾರೆ. 100 ವರ್ಷಗಳ ಕಾಲ ಒಂದೇ ಕಾಲಲ್ಲಿ ನಿಂತುಕೊಂಡು ವೃಕ್ಷ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ ಅತ್ರಿ ಮಹರ್ಷಿಗಳು. ಅವರ ತಪಸ್ಸಿಗೆ ಮೆಚ್ಚಿ 3 ಬರ್ತಾರೆ. ಯಾಕೆ 3 ಬಂದರು? ಅವರು ಪ್ರಾರ್ಥನೆ ಮಾಡಿದ್ದು ವಿಷ್ಣುವನ್ನು ಮಾತ್ರ. ಬಂದವರು 3 ಜನ. ನೋಡಿ, ಕರೆದು ಒಬ್ಬರನ್ನೇ
ಬಂದದ್ದು 3 ಜನ, ಒಂದಕ್ಕೆ 2 ಫ್ರೀ ಅಂತಾರಲ್ಲ ಹಾಗೆ ಮೂರನ್ನು ಕರೆದ್ರ ಒಬ್ಬರಿಂದಲೇ 3 ಕೆಲಸ ಆಗಬೇಕು. ಬಹಳ ಬುದ್ಧಿವಂತರು ನೋಡಿ. ನಾವು ಒಂದು ಕಾರ್ಯಕ್ಕೆ ಒಂದು ಗುರಿಗೆ 100 ಕೆಲಸ ಮಾಡ್ತೇವೆ. ಅವರು ಒಂದೇ ಏಟಿನಿಂದ ಅಂತ ಹೇಳ್ತಾರಲ್ಲ, ಒಂದೇ ಏಟಿಗೆ 2 ಅಂತ. ಪ್ರಾರ್ಥನೆ ಮಾಡಿದ್ದು, ತಪಸ್ಸು ಮಾಡಿದ್ದು ವಿಷ್ಣುವನ್ನು ಕೂಡ ತಪಸ್ಸು ಮಾಡಿದ್ದು. ಆದರೆ 3 ಜನ ಬಂದರು. ಏನು ಕನ್ಫ್ಯೂಷನ್ನು? ಯಾಕೆ 3 ಜನ ಬಂದರು? ಕೇಳ್ತಾರೆ, ನಾನು ಒಬ್ಬನನ್ನೇ ಕರೆದಿದ್ದೇನೆ. ಅತ್ರೇಹೇ ಗೃಹೇ ಸುರಶ್ರೇಷ್ಠಾ ಸ್ಥಿತ್ಯಂತೋತ್ಪತ್ತಿ ಹೇತವಃ ಕಿಂಚಿತ್ ಚಿಕೀರ್ಷವೋ ಜಾತಾಃ ಏತದಾಖ್ಯಾಹಿ ಮೇ ಗೃಹ ಅಂತ ವಿದೂರ ಕೇಳಿದಾಗ ಮೈತ್ರೇಯರು ಹೇಳ್ತಾರೆ, ಬ್ರಹ್ಮನೂ ಬಂದ, ವಿಷ್ಣುವು ಬಂದ, ಶಿವನು ಬಂದ. ಯಾಕೆ ಈ 3 ಬಂದರು? ಈ 3 ಜಗತ್ತಿನ ಸ್ಥಿತಿ ಲಯ ಉತ್ಪತ್ತಿ ಕಾರಣರು. ಈ 3 ಅತ್ರಿ ಮಹರ್ಷಿಯಲ್ಲಿ ಅವತರಿಸ್ತಾ ಇದ್ದಾರೆ. ಆದರೆ ಇವರು ತಪಸ್ಸು ಮಾಡಿ ಕರೆದದ್ದು ಒಬ್ಬನೇ ಹರಿಯನ್ನೇ ಕರೆದದ್ದು. ಒಬ್ಬನೇ ಹರಿಯನ್ನ 3 ರೂಪಗಳಲ್ಲಿ ಕರೆದರು. 3 ಒಂದೇ ಅಂತ ತಿಳ್ಕೊಳ್ಬೇಡಿ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಹೇಳೋರಿದ್ದಾರೆ. ದತ್ತಾತ್ರೇಯನ ಅವತಾರಕ್ಕೆ ಒಂದು ವಿಭಿನ್ನವಾಗಿರತಕ್ಕಂತಹ ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. 3 ತಲೆಯ ದತ್ತಾತ್ರೇಯನ ಒಂದು ಚಿತ್ರಣ ನಮ್ಮಲ್ಲಿದೆ. ಅದಲ್ಲ ಅದು. ಅವತಾರ ಮಾಡಿದ್ದು ದತ್ತನೇ. ಅವನು ದತ್ತಾತ್ರೇಯ ಅಂದರೆ ವಿಷ್ಣುವೇ. ಆ ವಿಷ್ಣುವಿನಲ್ಲಿಯೇ ಶಿವ ಹಾಗೂ ಬ್ರಹ್ಮ ಇರುವುದಲ್ಲ. ಇವರು ವಿಷ್ಣುವನ್ನ ಆರಾಧನೆ ಮಾಡುವಾಗ, ವಿಷ್ಣುವನ್ನು ಧ್ಯಾನ ಮಾಡಬೇಕಾದ್ರೆ ವಿಷ್ಣುವಿನಲ್ಲಿಯೇ ಬ್ರಹ್ಮರುದ್ರನ್ನು ಕೂಡ ಧ್ಯಾನ ಮಾಡಿದ್ದಾರೆ. ಐಕ್ಯ ಚಿಂತನೆ ಅಲ್ಲ, 3 ಒಂದೇ ಅಂತಲ್ಲ. ನಮಗೇನಪ್ಪ, ನಮ್ಗೆ ಯಾರಾದರೂ ಒಂದೇ, ವಿಷ್ಣು ಆದ್ರೇನು, ಶಿವ ಆದ್ರೇನು, ಬ್ರಹ್ಮ ಆದ್ರೇನು, ಆ ರೀತಿಯ ಐಕ್ಯ ಚಿಂತನೆ ಅಲ್ಲ. ವಿಷ್ಣುವಿಗೆ ಸಾಕ್ಷಾತ್ ಅವನಿಗೆ ಅಧಿಷ್ಠಾನ ಬೇಡ. ವಿಷ್ಣುವನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಅಧಿಷ್ಠಾನ ಬೇಡ. ನಾವು ವಿಷ್ಣುವನ್ನು ಸೂರ್ಯನ ಅಧಿಷ್ಠಾನದಲ್ಲಿ ಧ್ಯಾನಿಸ್ತೇವೆ, ವಾಯುದೇವರ ಅಧಿಷ್ಠಾನದಲ್ಲಿ ಧ್ಯಾನಿಸ್ತೇವೆ. ಈ ಬ್ರಹ್ಮರುದ್ರನನ್ನ ಧ್ಯಾನಿಸಬೇಕಾದರೆ ಅಧಿಷ್ಠಾನ ಇಲ್ಲ. ಅಧಿಷ್ಠಾನ ಪರಮಾತ್ಮನೇ. ಯಾಕಂದರೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಅವನಿಲ್ಲದ ಜಾಗ ಇಲ್ಲ. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ವಿಷ್ಣುವೇ ಇದ್ದಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ ಅಂತ. ಬ್ರಹ್ಮನಲ್ಲಿ ಬ್ರಹ್ಮನ ರೂಪದಿಂದ ಇದ್ದಾನೆ, ಶಿವನಲ್ಲಿ ಶಿವನ ರೂಪದಿಂದಾನೆ, ವಿಷ್ಣುವೇ ಇದ್ದಾನೆ. ಆಕಾರ ಬ್ರಹ್ಮನದ್ದು, ಅಧಿಷ್ಠಾನ ಆದರೆ ಒಳಗೆ ಪರಮಾತ್ಮ ಇದ್ದಾನೆ. ನೀರು ಒಂದೇ ಆದರೂ ಕೂಡ ನೀರಿಗೆ ಒಂದು ಆಕಾರ ಇದೆ. ಪ್ರತಿಯೊಂದು ವಸ್ತುವಿಗೆ ರೂಪವೂ ಇರುತ್ತೆ, ಆಕಾರವೂ ಇರುತ್ತೆ. ರೂಪ ಇಲ್ಲದೆ ಹೋದರೆ ಒಂದು ವಸ್ತು ಕಣ್ಣಿಗೆ ಕಾಣೋದಿಲ್ಲ. ರೂಪ ಇರುತ್ತೆ. ನೀರಿಗೆ ಒಂದು ರೂಪ ಇದೆ, ಆದರೆ ಆಕಾರ ಬೇರೆ ಬೇರೆ ಇದೆ. ಒಂದೇ ನೀರನ್ನು ತಂಬಿಗೆಗೆ ಹಾಕಿದರೆ ತಂಬಿಗೆ ಆಕಾರವಾಗಿ ಕಾಣಿಸ್ಕೊಳ್ಳುತ್ತೆ, ಅದನ್ನೊಂದು ಬಿಂದಿಗೆಗೆ ಹಾಕಿದರೆ ಬಿಂದಿಗೆ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಕಾರ ಬೇರೆ ಬೇರೆ ಇರ್ಬೋದು, ಅದು ರೂಪ ಒಂದೇ. ಹಾಗೆ ಪರಮಾತ್ಮ ಬ್ರಹ್ಮರುದ್ರಾದಿಗಳಲ್ಲಿ ಬ್ರಹ್ಮರುದ್ರ ರೂಪದಿಂದ ಕಾಣಿಸ್ತಾನೆ. ಆದರೆ ಅವನಲ್ಲಿ ಇರುವಂಥದ್ದು ಬ್ರಹ್ಮನ ರೂಪ. ಬ್ರಹ್ಮನಲ್ಲಿರುವಂಥದ್ದು ಅದು ವಿಷ್ಣುವಿನ ರೂಪವೇ. ವಿಷ್ಣು ಬ್ರಹ್ಮನ ರೂಪದಿಂದ ಇದ್ದಾನೆ, ವಿಷ್ಣುವೇ ರುದ್ರನ ರೂಪದಿಂದ ಇದ್ದಾನೆ. ಆ ರೀತಿಯಲ್ಲಿ ಧ್ಯಾನ ಮಾಡಿದ್ದೀವನು. ಮಾಡಿದ್ದು ಮಾತ್ರ ಚಿಂತನೆ ಮಾಡಿದ್ದು ಒಬ್ಬರನ್ನೇ, ವಿಷ್ಣುವನ್ನೇ. ಹೀಗೆ ಸಂತತಿಗೋಸ್ಕರವಾಗಿ ಆರಾಧನೆ ಮಾಡಿದ್ದು ಒಬ್ಬ ಹರಿಯನ್ನ ವರ ನೀಡಲಿಕ್ಕೆ 3 ಬಂದಿದ್ದಾರೆ. ಹೀಗಿರುವಾಗ ಈ 3 ಯಾಕೆ ಬಂದ್ರಿ ಅಂತ ಕೇಳ್ತಾನ ಅವನು. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂ ಚಾಪಿ ಹರಿಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತು ಅತ್ರಿ ಐಚ್ಛತ ತಸ್ಮಾತ್ ಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣು ಜಗತ್ಪತಿ. ಪರಮಾತ್ಮ ತನ್ನದೇ 3 ರೂಪಗಳಿಂದ ಬಂದ ಎಂಬುದಾಗಿ ಪುರಾಣ ಹೇಳ್ತಾ ಇದೆ.
ಮೂರು ರೂಪದಿಂದ ಬಂದಿದ್ದಾನೆ. ಈ ಮೂರು ಬಂದಿದ್ದಾರೆ ಯಾಕೆ ಅಂದರೆ 3 ಜನ ಮಕ್ಕಳು ಬೇಕಾಗಿದೆ ಅವನಿಗೆ. 3 ಜನ ಮಕ್ಕಳು ಬೇಕಾಗಿದೆ, ಅದಕ್ಕೆ 3 ಜನ ಬಂದಿದ್ದಾರೆ. ಇನ್ನೊಂದು ಕಾರಣ ಅಜ್ಞಾನಿಗಳಿಗೆ ಮೋಹ ಬರಲಿಕ್ಕೋಸ್ಕರವಾಗಿ ಕರೆದದ್ದು ವಿಷ್ಣುವನ್ನ. 3 ಯಾಕೆ ಬಂದರು ಅಂದರೆ 3 ಒಂದೇ, ಒಬ್ಬನೇ 3 ಬಂದಿದ್ದಾನೆ ಅಂತ ಅವರು ಹಾಗೆ ತಿಳ್ಕೊಳ್ಬೇಕಾಗಿತ್ತು ಅಂತ ಬ್ರಹ್ಮವಿವರ್ತ ಪುರಾಣ ಹೇಳುತ್ತೆ. ಬ್ರಹ್ಮಸ್ಥನಾಗಿರ್ತಕ್ಕಂತಹ ರುದ್ರಸ್ಥನಾಗಿರ್ತಕ್ಕಂತಹ ವಿಷ್ಣುವೇ ಅಲ್ಲಿ ಬಂದಿದ್ದಾನೆ. 3 ಮಕ್ಕಳನ್ನು ದಯಪಾಲಿಸಿದ್ದಾನೆ. ಅವರೇ ದತ್ತ. ದತ್ತ ಅಂತ ಅವನ ಹೆಸರು. ಯಾಕೆ ದತ್ತ ಅಂದರೆ ಪರಮಾತ್ಮ ತನ್ನನ್ನೇ ಕೊಟ್ಟ ಅತ್ರಿಗೆ. ದತ್ತ ಅಂದರೆ ಕೊಡಲ್ಪಟ್ಟವ ಅಂತ ಅರ್ಥ. ಕೊಡಲ್ಪಟ್ಟವ ದತ್ತ ಅಂದ್ರೆ ಪರಮಾತ್ಮ ತನ್ನನ್ನೇ ಕೊಟ್ಟ. ನೋಡಿ ಪರಮಾತ್ಮನ ಕರುಣೆ ನೋಡಿ. ಆದರೆ ಅದರ ಹಿಂದೆ ಅತ್ರಿಯ ಒಂದು ಪರಿಶ್ರಮ ಅಂತದ್ದಿದೆ. ಹಾರ್ಡ್ ವರ್ಕ್ ಇಲ್ಲದೆ ಯಾವುದೂ ಆಗಲ್ಲ. ಹಾರ್ಡ್ ವರ್ಕ್ ಇಲ್ಲದೆ ಯಾರೋ ಜೀವನದಲ್ಲಿ ಸಕ್ಸಸ್ ಆಗಿದ್ದಿಲ್ಲ. ಅತ್ರಿ ಮಹರ್ಷಿ ಆ ರೀತಿ ತಪಸ್ಸು ಮಾಡಿದ್ದಾನೆ. 106 ವರ್ಷ ಒಂಟಿಗಾಲಿನಿಂದ ತಪಸ್ಸು ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮ ತನ್ನನ್ನೇ ಕೊಟ್ಟ. ಹನುಮಂತನಿಗೆ ಶ್ರೀರಾಮ ತನ್ನನ್ನೇ ಕೊಟ್ಟ ಹಾಗೆ ಕೊಡ್ಲಿಕ್ಕೆ ಬೇರೆ ಏನೂ ಕಾಣಲಿಲ್ಲ. ಹಾಗೆ ತನ್ನನ್ನೇ ಕೊಟ್ಟದ್ರಿಂದ ಇವ ದತ್ತ. ಅತ್ರಿಯ ಮಗನಾದ್ದರಿಂದ ಆತ್ರೇಯ, ದತ್ತಾತ್ರೇಯ. ಅದು ಒಂದೇ ರೂಪ, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಲ್ಲ. ದತ್ತಾತ್ರೇಯ ಒಂದೇ ರೂಪ. ಪರಮಾತ್ಮ ತನ್ನನ್ನೇ ಕೊಟ್ಟಿದ್ದರಿಂದಾಗಿ ದತ್ತ, ಅತ್ರಿಯ ಮಗನಾದ್ದರಿಂದಾಗಿ ಅವನು ಆತ್ರೇಯ. ಹೀಗೆ ಅತ್ರಿಯ ಪರಮಾತ್ಮ ಮಗನಾಗಿ ಜನಿಸ್ತಾನೆ. ರುದ್ರದೇವರು ದೂರ್ವಾಸರಾಗಿ ಅವತರಿಸ್ತಾರೆ. ರುದ್ರಾಂಶರು ಅವರು ದೂರ್ವಾಸರು. ದೂರ್ವಾಸ, ವಾಸ ಅಂದರೆ ಬಟ್ಟೆ, ದುರ್ ಅಂದರೆ ಕೆಟ್ಟದ್ದು ಅಂತ. ಪರಮಾತ್ಮ ಮುಂದೆ ನಾವೆಲ್ಲ ಬೆತ್ತಲಾಗಬೇಕು. ಪರಮಾತ್ಮನ ಮುಂದೆ ನಾವು ನಮ್ಮ ಮೈಮೇಲಿನ ಬಟ್ಟೆ ತೆಗಿಬೇಕು. ಈ ಚಿಂತನೆ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ತೆಗೆಸ್ತಾರಂದರೆ ಇಲ್ಲಿ ಏನೋ ಜಾತಿ ವಿಚಾರ ಇದೆ ಅಂತ ಕೆಲವರು ಬಬ್ಬೆ ಹೊಡಿತಾರೆ. ಪರಮಾತ್ಮನ ಮುಂದೆ ನಾವು ಏನೂ ಇಲ್ಲ ಅಂತ ಅದನ್ನು ತೋರಿಸುವಂಥದ್ದು. ಪರಮಾತ್ಮನ ಮುಂದೆ ಅವರು ವಸ್ತ್ರವನ್ನೇ ಬೇಡ ಅಂತ ಬಿಟ್ಟಂತಹ ಮಹಾವಿರಾಗಿ ರುದ್ರದೇವರು ಮಹಾವಿರಾಗಿಗಳವರು. ಮತ್ತೆ ಹರಕು ಬಟ್ಟೆ ಧಾರಣ ಮಾಡಿದವರು ದುರ್ವಾಸ. ದುರ್ವಾಸ ಅಂದರೆ ಹರಕು ಬಟ್ಟೆ, ಹರಕು ಬಟ್ಟೆ ಧಾರಣ ಮಾಡಿದವರು. ಮತ್ತೆ ಅವರು ದೂರ್ವಾಸಸ, ದೂರ್ವ ಅಂದರೆ ದರ್ಭೆ, ದೂರ್ವ ಗರಿಕೆ, ದೂರ್ವ ಅಂದರೆ ಆ ಗರಿಕೆಯ ರಸವನ್ನೇ ಅವರು ಕುಡಿತಾ ಇದ್ದರು. ತಪಸ್ಸು ಮಾಡುವ ಕಾಲದಲ್ಲಿ ಬೇರೆ ಏನು ತಗೋತಿರಲಿಲ್ಲ. ಗರಿಕೆಯನ್ನು ಅರೆದು ಅದರ ರಸವನ್ನು ಮಾತ್ರ ತಗೊಳ್ತಾ ಇದ್ರು. ದೂರ್ವ, ದೂರ್ವ ಸ, ದೂರ್ವಾಸವ, ದೂರ್ವಾಸವ, ದೂರ್ವಾಸ ಅಂತ ಆಯಿತು. ಅಸವ ಅಂದರೆ ಪಾನ ಮಾಡತಕ್ಕಂತಹ ಪೇಯ ವಸ್ತು. ಅಸವ ಅಂದರೆ ದೂರ್ವಾಸವ ಅಂದರೆ ಆ ದೂರ್ವ ದರ್ಭೆಗಳ ರಸವನ್ನೇ ಪಾನ ಮಾಡಿ ಅವರು ತಪಸ್ಸು ಮಾಡಿದವರು. ಆದ್ದರಿಂದ ಅವರಿಗೆ ದೂರ್ವಾಸ ಅಂತ ಹೆಸರು. ಹಾಗೆಯೇ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಬ್ರಹ್ಮದೇವರು ಅವರು ಈ ಸೋಮನಲ್ಲಿ ಆವೇಶಗೊಂಡರು. ಸೋಮ ಅಂದರೆ ಚಂದ್ರ. ಚಂದ್ರ ಅತ್ರಿಯ ಮಗ. ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತಾರಲ್ಲ. ಚಂದ್ರನ ಹೇಳುವಾಗ ಚಂದ್ರ ಅಡಿಗೆ ಕೊಡಬೇಕಾದ್ರೆ ಹೇಳ್ತೀವಲ್ಲ. ಸೋಮ, ಆ ಸೋಮನಲ್ಲಿ ಆವಿಷ್ಟನಾಗಿ ಬ್ರಹ್ಮದೇವರು ಹುಡ್ತಾರೆ. ಅವರಿಗೆ ಸಾಕ್ಷಾತ್ ಅವತಾರ ಇಲ್ಲ. ಹೀಗೆ ಅತ್ರಿ ಮಹರ್ಷಿಗಳಿಗೆ ದತ್ತ, ದೂರ್ವಾಸ, ಚಂದ್ರ ಅಂತ 3 ಮಕ್ಕಳು. ಹೀಗೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಒಬ್ಬನೇ ವಿಷ್ಣುವನ್ನು ಕಾಡಿನಲ್ಲಿ ಧ್ಯಾನ ಮಾಡಿದ್ದೇನೆ. 3 ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಅತ್ರಿ ಮಹರ್ಷಿಗಳು. ಆದಾಗ ನೀನು ಹಾಗೆ ಕೇಳಿದೆಯಲ್ಲಪ್ಪ, ನಿನ್ನ ಸಂಕಲ್ಪ ಹಾಗಿದೆ, ಹಾಗೆ ನಾವು 3 ಜನ ಬಂದಿದ್ದೀವಿ ಅಂತ. ನಾವು 3 ಒಂದೇ ಅಂತಲ್ಲ. ನೀನು ಬ್ರಹ್ಮರುದ್ರವಾಗಿರ್ತಕ್ಕಂತಹ ವಿಷ್ಣು ರೂಪಗಳನ್ನು ಚಿಂತನೆ ಮಾಡಿದ್ದರಿಂದ ನಾವು 3 ಬಂದಿದ್ದೇವೆ ಅಂತ ಅವರು ಹೇಳ್ತಾರೆ. ಹಾಗೆ ಅವರಿಂದ
ಹುಟ್ಟಿದವರು ದತ್ತ, ದೂರ್ವಾಸ ಹಾಗೂ ಸೋಮ. ಈ ವಿಚಾರವನ್ನು ಭಾಗವತ ಹೇಳುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತು ಹೇಳ್ತಕ್ಕಂಥ ದತ್ತಾತ್ರೇಯ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಒಂದೇ, ಮೂವರು ದತ್ತಾತ್ರೇಯನಾಗಿ ಅವತಾರ ಮಾಡಿದ್ದು ಅಂತ ಖಂಡಿತ ಭಾವಿಸಬಾರದು. ಆ ತರಹ ಮೂರು ರೂಪದಿಂದ ಬಂದದ್ದು ಯಾಕೆ ಅಂದರೆ ಸ್ಕಾಂದ ಪುರಾಣ ಹೇಳಿದ ಹಾಗೆ ಅದು ಅಸುರ ಅಜ್ಞಜನ ಮೋಹನಕ್ಕೋಸ್ಕರವಾಗಿ ಹೇಳಿರುವಂಥದ್ದು. ಪ್ರಕೃತ ನಾವೇನು ಚಿತ್ರದಲ್ಲಿ ಕಾಣ್ತೇವೆ ಮೂರು ಮುಖವುಳ್ಳಂತಹ ದತ್ತಾತ್ರೇಯ, ಅದು ಸರಿಯಲ್ಲ. ಒಂದೇ ಮುಖ ಇರುವಂಥ ದತ್ತಾತ್ರೇಯನಿಗೆ ಒಂದೇ ಮುಖ, ಅದು ಶುದ್ಧ ವಿಷ್ಣುವಿನ ಅವತಾರ. ಇಂತಹ ದತ್ತಾತ್ರೇಯನೆಂಬ ಮಗನನ್ನು ಅತ್ರಿ ಮಹರ್ಷಿಗಳು ಪಡಿತಾರೆ. ಹಾಗೆ ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಅತ್ರಿಗಳಾಗಬೇಕು. ಈ ಮೂರನ್ನು ತೊರೆದಾಗ ನಾವು ಆ ಪರಮಾತ್ಮ ಜ್ಞಾನವನ್ನು ಗಳಿಸುವ ಮೂಲಕವಾಗಿ ಮೋಕ್ಷವನ್ನು ಹೊಂದಲಿಕ್ಕೆ ಆಗತ್ತೆ ಎಂಬ ವಿಚಾರವನ್ನು ಈ ಒಂದು ಅತ್ರಿ ಮಹರ್ಷಿಗಳ ಒಂದು ವೃತ್ತಾಂತದಿಂದ, ದತ್ತಾತ್ರೇಯನ ವೃತ್ತಾಂತದಿಂದ ಇಲ್ಲಿ ನಿರೂಪಿಸ್ತಾರೆ. ಹೀಗೆ ಈ 9 ಜನ ಋಷಿಗಳು ಈ 9 ಇವನ ಮಕ್ಕಳನ್ನು, ಕರ್ದಮನ ಮಕ್ಕಳನ್ನು 9 ಜನ ಮಕ್ಕಳಾದರು ಎಂಬ ವಿಚಾರ ಇಲ್ಲಿ ಬರುತ್ತೆ. ಅಂಗಿರಸರು ಶ್ರದ್ಧೆಯನ ಮದುವೆ ಆದರು. ಆಮೇಲೆ ಪುಲಸ್ತ್ಯ ಹವಿರ್ಭುಕಿ ಎಂಬ ಪತ್ನಿಯನ್ನು ಮದುವೆಯಾದ ಅಂತ ಬರುತ್ತೆ. ವಿಶ್ವಾವಸು ಪುಲಹ ಎಂಬ ವ್ಯಕ್ತಿ ಗತಿಯನ್ನು ಮದುವೆಯಾದ ಅಂತ ಬರುತ್ತೆ. ಇವರೆಲ್ಲ ಬ್ರಹ್ಮನ ಮಕ್ಕಳುಗಳೇ. 9 ಜನ ಋಷಿಗಳು ಬ್ರಹ್ಮನ ಮಕ್ಕಳು. ಈ ಕೃತು ಎಂಬ ಪುಲಹ ಎಂಬ ಬ್ರಹ್ಮನ ಮಗ, ಬ್ರಹ್ಮನ ನಾಭಿಯಿಂದ ಜನಿಸಿದವ. ಪುಲಸ್ತ್ಯ ಬ್ರಹ್ಮನ ಮಾನಸ ಪುತ್ರ. ಈ ಪುಲಹ ಬ್ರಹ್ಮನ ನಾಭಿಯಿಂದ ಹುಟ್ಟಿದವ. ಅವ ಗತಿ ಎಂಬ ಕರ್ದಮ ಪುತ್ರಿನ ಮದುವೆ ಆಗ್ತಾನೆ. ಕೃತು ಅಂತ ಮತ್ತೊಬ್ಬ, ಅವ ಕೃತು ಪ್ರಜಾಪತಿ ಬ್ರಹ್ಮನ ಅಂಗೈಯಿಂದ ಹುಟ್ಟಿದವ. ಅವ ಕ್ರಿಯಾ ಎಂಬ ವಧುವನ್ನು ಮದುವೆಯಾಗಿ 60,000 ವಾಡಿಕಿಲ್ಯರು ಅಂತಿದ್ದಾರಲ್ಲ, ಆ ವಾಡಿಕಿಲ್ಯರಿಗೆ ಜನ್ಮವನ್ನು ಕೊಡ್ತಾರೆ. ಮುಂದೆ ವಶಿಷ್ಠರು ಊರ್ಜಾ ಎಂಬುವಳನ್ನ ಮದುವೆ ಆಗ್ತಾರೆ. ಹಾಗೆಯೇ ಅಥರ್ವರು ಶಾಂತಿಯನ್ನು ಮದುವೆ ಆಗ್ತಾರೆ. ಭೃಗು ಮಹರ್ಷಿಗಳು ಖ್ಯಾತಿಯನ್ನು ಮದುವೆ ಆಗ್ತಾರೆ. ಮಾರ್ಕಂಡೇಯರು ಅವರು ಮತ್ತೊಬ್ಬ ಮಗಳನ್ನು ಮದುವೆ ಆಗ್ತಾರೆ. ಹೀಗೆ 9 ಋಷಿಗಳು ಕರ್ದಮ ಪುತ್ರಿಯರಾಗಿರ್ತಕ್ಕಂತಹ ಆ 9 ಪುತ್ರಿಯರನ್ನು ಮದುವೆ ಆಗ್ತಾರೆ. ಆ ಒಂದು ಸಂತಾನವನ್ನು ಇಲ್ಲಿ ನಿರೂಪಿಸ್ತಾರೆ. ಮುಂದೆ ಅತ್ರಿಯ ಅವತಾರವನ್ನು ನಿರೂಪಣೆ ಮಾಡಿದ ಮೇಲೆ ಇನ್ನೊಂದು ವೃತ್ತಾಂತ ಇಲ್ಲಿ ವೇದವ್ಯಾಸ ನಿರೂಪಣೆ ಮಾಡ್ತಾರೆ. ನಾವೆಲ್ಲ ಕೇಳಿರತಕ್ಕಂತಹ ವಿಚಾರ. ಈ ವಿಚಾರವನ್ನು ಅನೇಕರು ಅನೇಕ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅವರವರ ಮೂಗಿನ ನೇರಕ್ಕೆ. ಇವತ್ತು ಯಕ್ಷಗಾನದಲ್ಲಿ ಯಕ್ಷಗಾನ ಕಲಾವಿದರು ಅವರು ತಮ್ಮದೇ ಆದ ದೃಷ್ಟಿಯಲ್ಲಿ ಅವರು ಅದನ್ನು ಬಳಸ್ಕೊಂಡಿದ್ದಾರೆ. ಇನ್ನು ಕೆಲವು ಕನ್ನಡ ಸಾಹಿತಿಗಳು ಅವರು ಹಾಗೆ ತಮ್ಮದೇ ಆದ ದೃಷ್ಟಿಕೋನದಿಂದ ಈ ಒಂದು ಪ್ರಸಂಗವನ್ನು ವ್ಯಾಖ್ಯಾನ ಮಾಡ್ತಾರೆ. ಆದರೆ ನಿಜವಾದ ಈ ಪ್ರಸಂಗ ನಡೆದದ್ದು ಹೇಗೆ, ಇದು ಏನು, ಆ ವಿಚಾರವನ್ನು ಇಲ್ಲಿ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ದಕ್ಷಯಜ್ಞ ಪ್ರಸಂಗ. ದಕ್ಷಯಜ್ಞ ಮಾಡ್ತಾನೆ, ಅದು ದಕ್ಷಯಜ್ಞ ಅಲ್ಲ, ಅದು ಅದಕ್ಷಯಜ್ಞ. ಹಾಗೆ ಯಜ್ಞ ಮಾಡಬಾರ್ದು, ಅಂತಹ ಯಜ್ಞವನ್ನು ಅವ ಮಾಡ್ತಾನೆ. ಈ ದಕ್ಷ ಪ್ರಜಾಪತಿ ಇವ ದಕ್ಷಯಾಗವನ್ನು ಮಾಡ್ತಾನೆ. ಶಿವನಿಗೆ ಆಹ್ವಾನವನ್ನು ನೀಡುವುದಿಲ್ಲ. ಯಾಕೆ ಎಂಬ ಪ್ರಶ್ನೆ ನಮಗೂ ಇದೆ. ವಿದುರನು ಕೇಳ್ತಾನೆ. ದಕ್ಷ ಪ್ರಜಾಪತಿಗೆ 16 ಜನ ಮಕ್ಕಳು. 16 ಜನ ಮಕ್ಕಳಲ್ಲಿ 13 ಜನರನ್ನು ಧರ್ಮನಿ ಕೊಟ್ಟಿದ್ದಾನೆ. ಕೊನೆಯವಳನ್ನು ಸತಿಯನ್ನು ಈ ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ.
ಈ ದಕ್ಷ ಪ್ರಜಾಪತಿಗೆ ಎಲ್ಲ ಹೆಣ್ಣು ಮಕ್ಕಳಲ್ಲಿಯೂ ತುಂಬ ಪ್ರೀತಿ, ಸತಿಯಲ್ಲಿಯೂ ತುಂಬ ಪ್ರೀತಿ. ಅಷ್ಟು ಪ್ರೀತಿ ಇರುವಾಗ ಇನ್ನು ಅಳಿಯ ಅಂತೂ ರುದ್ರದೇವರು, ಸದಾಚಾರಿಗಳು, ಪರಮ ವೈಷ್ಣವರು. ರುದ್ರನ ಬಗ್ಗೆ ಬಹಳ ವಿಭಿನ್ನವಾಗಿರತಕ್ಕಂತಹ ಚಿತ್ರಣ ಇವತ್ತಿದೆ. ಅನೇಕರು ಮಾಧ್ವರು ಶಿವ ವಿರೋಧಿ ಅಂತ ಭಾವಿಸಿದ್ದಾರೆ. ಮಾಧ್ವರು ಶಿವನನ್ನು ಆರಾಧಿಸುವಷ್ಟು ಒಂದು ಇತರರಲ್ಲಿ ಅದಿಲ್ಲ, ಅನುಸಂಧಾನ ಇಲ್ಲ ಅವರಿಗೆ. ಶಿವ ಎಂಥವನು? ಅವನು ಪರಮ ವೈಷ್ಣವ, ಸದಾಚಾರಿ, ತನ್ನಲ್ಲಿ ದ್ರೋಹ ಬಗೆಯುವವರಿಗೂ ದ್ರೋಹ ಮಾಡಲಾರ, ತನ್ನನ್ನು ದ್ವೇಷ ಮಾಡುವವರನ್ನು ದ್ವೇಷ ಮಾಡಲಾರ. ಅಂತಹ ಶ್ರೇಷ್ಠನಾಗಿರ್ತಕ್ಕಂಥವನು, ಸದಾಚಾರಿಯಾಗಿರ್ತಕ್ಕಂತಹ, ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿ. ನೋಡಿ ಎಷ್ಟು ಒಳ್ಳೆಯ ಅಳಿಯ, ಎಷ್ಟು ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಮಗಳು. ಏನಾದದ್ದಿಲ್ಲಿ? ಯಾವ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಇಲ್ಲಿ? ಯಾವ ಕಾರಣದಿಂದಾಗಿ ಮಾವ ಅಳಿಯನಿಗೆ ವೈಮನಸ್ಸೆ ಬಂತು? ಗಂಡ ಹೆಂಡತಿ ಜಗಾಡಿದ್ರ? ಅಂತಹ ವಿಚಾರ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತದೆ. ವಿದುರ ಕೇಳಿದ್ದಕ್ಕೆ ಮೈತ್ರೇಯರು ಹೇಳ್ತಾರೆ, ಹಿಂದೆ ಪ್ರಜಾಪತಿಗಳ ಸತ್ರದಲ್ಲಿ ಎಲ್ಲ ಮಹರ್ಷಿಗಳು ಸೇರಿದ್ದಾರೆ, ಎಲ್ಲ ಮುನಿಗಳು ಸೇರಿದ್ದಾರೆ. ಇವ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ. ಯಾಗ ಮಾಡೋದು ಲೌಕಿಕ ಉದ್ದೇಶದಿಂದಲೂ ಮಾಡ್ತಾರೆ, ಸ್ವರ್ಗಕಾಮೋ ಯಜೇತ. ಅಂತಹ ಯಾಗಗಳನ್ನು ವೇದ ವಿಧಾನ ಮಾಡಿಲ್ಲ. ಅಂತೂ ನಾನಾ ವಿಧವಾಗಿರತಕ್ಕಂತಹ ಯಾಗಗಳನ್ನು ಮಾಡುವ ಪರಂಪರೆ ಯಾವತ್ತಿಂದಲೂ ಇದೆ. ಇವತ್ತಿನವರೆಗೆ ನಾನೊಬ್ಬ ಧಾರ್ಮಿಕ ಅಂತ ಅನಿಸ್ಕೊಳ್ಬೇಕು, ಅಥವಾ ಇನ್ಯಾವುದೋ ನನಗೆ ಹುದ್ದೆ ಸಿಗಬೇಕು ಅಂತ ಯಾರೋ ಜ್ಯೋತಿಷ ಹೇಳಿದ್ದಾರೆ, ಇಂಥ ಯಾಗ ಮಾಡಪ್ಪ ನೀನು ಪ್ರೈಮ್ ಮಿನಿಸ್ಟರ್ ಆಗ್ತೀಯ ಅಂತ, ಆಯ್ತಾ? ಹೀಗೆ ನಾನಾ ಉದ್ದೇಶಗಳಿಂದ ಯಾಗ ಮಾಡ್ತಾರೆ. ಇವ ತಾನೊಬ್ಬ ಪರಮ ಧಾರ್ಮಿಕ ಅಂತ ತೋರಿಸ್ಕೊಳ್ಬೇಕು ಅಂತ ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ. ಅವನು ಒಳ್ಳೆ ಸಾಧಕ, ಒಳ್ಳೆ ತೇಜಸ್ವಿ ತಪಸ್ವಿ, ಸಾಮಾನ್ಯ ದಕ್ಷ. ಆದರೂ ಪ್ರಾರಬ್ಧ. ಅವ ಈ ಒಂದು ಯಾಗ ಆರಂಭ ಮಾಡಿದ್ದಾನೆ. ಯಾಗಕ್ಕೆಲ್ಲ ಬಂದಿದ್ದಾರೆ, ಬ್ರಹ್ಮರ್ಷಿಗಳು ಬಂದಿದ್ದಾರೆ, ಅಗ್ನಿ ಬಂದಿದ್ದಾನೆ, ಎಲ್ಲ ಬಂದಿದ್ದಾರೆ. ಅಂತಹ ಯಾಗಕ್ಕೆ ಶಿವನು ಬಂದಿದ್ದಾನೆ. ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಆಮೇಲೆ ದಕ್ಷ ಪ್ರಜಾಪತಿ ಬರ್ತಾನೆ. ನೋಡಿ ಎಷ್ಟು ವೈಪರೀತ್ಯ. ಯಾಗ ಮಾಡತಕ್ಕಂಥ ಯಜಮಾನ ಅತಿಥಿಗಳನ್ನ ಕರೆದು ಸತ್ಕರಿಸಬೇಕು. ಇಲ್ಲಿವ ಅಪೇಕ್ಷೆ ಪಡ್ತಾ ಇರುವಂಥದ್ದು ಬಂದಂತಹ ವ್ಯಕ್ತಿ ನನ್ನನ್ನು ಆಧರಿಸಬೇಕು ಅಂತ. ಅಷ್ಟು ಅಹಂಕಾರ ಅವನಿಗೆ. ಬ್ರಹ್ಮ ಬಂದಿದ್ದಾನೆ, ಶಿವ ಬಂದಿದ್ದಾನೆ, ಎಲ್ಲ ದೇವತೆಗಳು ಬಂದಿದ್ದಾರೆ. ಅಂತಹ ಸಭೆಗೆ ಇವ ಬರ್ತಾನೆ. ಬಂದು ಕೂಡಲೇ ದಕ್ಷ ಪ್ರಜಾಪತಿ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಅವನ ಆಜ್ಞೆಯ ಹಾಗೆ ಕುಳಿತುಕೊಳ್ತಾನೆ. ಅವ ಬಂದಾಗ ಬ್ರಹ್ಮ ಕೂತ್ಕೊಂಡಿದ್ದ, ಅವನು ದೊಡ್ಡವನಲ್ಲ. ಶಿವ ಅವ ಕುಳಿತುಕೊಂಡೇ ಇದ್ದ. ಎದ್ದು ತನ್ನನ್ನು ಗೌರವಿಸಬೇಕಿತ್ತು ಅಂತ. ನಮಗೆ ಧರ್ಮ ವಿಷಯದಲ್ಲಿ ಬಹಳ ಗೊಂದಲ. ನಾವಿವತ್ತು ನಮ್ಮ ಕೆಲಸ ಆಗಲಿಕ್ಕೆ ಯಾರ್ಯಾರ್ದೋ ಕಾಲು ಹಿಡಿತೀವಿ, ನಮಸ್ಕಾರ ಮಾಡ್ತೀವಿ. ಶಿವ ಈ ಪ್ರಸಂಗದಲ್ಲಿ ಈ ಮುಂದಿನ 2-3 ಅಧ್ಯಾಯಗಳು ನಾವು ಕಾಣ್ತೇವೆ. ಸತಿಯನ್ನು ಉದಾಹರಣೆಯಾಗಿಟ್ಟುಕೊಂಡು ನಾವು ಯಾರಿಗೆ ನಮಸ್ಕರಿಸಬೇಕು, ಯಾರನ್ನು ಹೇಗೆ ಆಧರಿಸಬೇಕು, ಆ ಒಂದು ಸಂದೇಶವನ್ನು ಬಹಳ ಸುಂದರವಾಗಿ ಶಿವ ಇಲ್ಲಿ ನಿರೂಪಣೆ ಮಾಡ್ತಾನೆ ಈ ಪ್ರಸಂಗದಲ್ಲಿ. ಎಲ್ಲರೂ ಕೂತ್ಕೊಂಡಿದ್ದಾರೆ. ಬಂದಾಗ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಬ್ರಹ್ಮ ನಿಂತ್ಕೊಳ್ಳಿಲ್ಲ, ದೊಡ್ಡವ. ಶಿವ ಅವ ಎದ್ದು ನಿಂತ್ಕೊಂಡು ಬರಮಾಡಿಕೊಳ್ಬೇಕಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಆಗ ದಕ್ಷನಿಗೆ ಸಿಟ್ಟು ಬಂತು. ತನ್ನ ಕಣ್ಣುಗಳಿಂದ ಸುಟ್ಟು ಬಿಡುವ ಹಾಗೆ ದೃಷ್ಟ್ವಾ ನ ಅಮೃಷ್ಯತ್ ತದ ಅನಾದೃತಃ ಉವಾಚ ವಾಚ್ಯಂ ಚಕ್ಷುರ್ಭ್ಯಾಂ ಅಭಿವೀಕ್ಷದಹನ್ನಿವ. ಕಣ್ಣುಗಳಿಂದ ಸುಡುತ್ತಾನೋ ಎಂಬಂತೆ
ಹಾಗೆ ನೋಡ್ತಾ ಇದ್ದಾನಂತೆ. ನೋಡ್ತಾ ಹೇಳ್ತಾನೆ, ಇವನೊಬ್ಬ ಶಿವ, ಇವನಿಗೆ ನಾಚಿಕೆ ಇಲ್ಲ. ನಾನು ಮಾತ್ಸರ್ಯದಿಂದ ಹೇಳ್ತಾ ಇಲ್ಲ, ಅಜ್ಞಾನದಿಂದ ಹೇಳ್ತಾ ಇಲ್ಲ. ಇವ ನಾಚಿಕೆಟ್ಟವ, ಈ ದುರಹಂಕಾರಿಯವನು. ಇವ ಸಜ್ಜನರು ನಡೆದು ಬಂದಂತಹ ದಾರಿಯಲ್ಲಿ ತಾನು ಬರೋದು ಬಿಟ್ಟು ದುರಹಂಕಾರಿಯಾಗಿ ಅದನ್ನೆಲ್ಲ ಕೆಡಿಸ್ತಾ ಇದ್ದಾನೆ. ಲೋಕಪಾಲರ ಕೀರ್ತಿಗೆ ಕಳಂಕ ತಂದಿದ್ದಾನೆ. ಇವ ನನ್ನ ಮಗಳ ಪಾಣಿಗ್ರಹಣ ಮಾಡಿದ್ದಾನೆ. ಅದು ಹೇಗೆ ಅಂದರೆ, ಈ ಯೋಗ್ಯವಟು ಬ್ರಾಹ್ಮಣರ ಸಮ್ಮುಖದಲ್ಲಿ ಗಾಯತ್ರಿ ಮಂತ್ರ ಪಡೆದಿಲ್ವಾ? ಏಷಮೇ ಶಿಷ್ಯತಾಂ ಪ್ರಾಪ್ತ ಎನ್ಮೇ ದುಹಿತ ಅಗ್ರಹಿ ಪಾಣಿಂ ವಿಪ್ರಾಜ್ಞ ಮುಖತಃ ಸಾವಿತ್ರ್ಯ ಇವ ಸಾಧುವತಿ. ಬ್ರಾಹ್ಮಣರ ಸಮ್ಮುಖದಲ್ಲಿ, ಅಗ್ನಿಗಳ ಸಮ್ಮುಖದಲ್ಲಿ ಗಾಯತ್ರಿ ಮಂತ್ರೋಪದೇಶ ಪಡೆಯುವಂತೆ ನನ್ನ ಕುಮಾರಿಯ ಪಾಣಿಗ್ರಹಣ ಮಾಡಿದ್ದಾನೆ. ನನಗೆ ಶಿಷ್ಯ ಸಮಾನ ಇವನು. ಇವ ಎದ್ದು ನಿಂತುಕೊಳ್ಬೇಕಿತ್ತು. ಇವ ಹೇಳ್ತಾನೆ, ಮರ್ಕಟಲೋಚನ ಗೃಹೀತ್ವಾ ಮೃಗ ಶಬ್ದ ಶಾವಾಕ್ಯ ಅಕ್ಷಾಹ ಪಾಣಿಂ ಮರ್ಕಟಲೋಚನ. ಮಂಗನ ಹಾಗೆ ಕಣ್ಣಿದ್ದವ ಮೃಗಾಕ್ಷಿ ಆಗಿರ್ತಕ್ಕಂತಹ ನನ್ನ ಮಗಳನ್ನ ಮದುವೆ ಆಗಿದ್ದಾನೆ. ಏನು ಜೋಡಿಯಾಗಿದೆ. ಮತ್ತೆ ಏನು ಸದಾಚಾರ ಇಲ್ಲ, ಅಶುಚಿ, ದುರಹಂಕಾರಿ, ಲೋಕ ಮರ್ಯಾದೆ ಮುರಿದವ. ಇಂಥವನಿಗೆ ನನ್ನ ಮಗಳನ್ನು ಕೊಡಲಿಕ್ಕೆ ಇಚ್ಛೆ ಇರಲಿಲ್ಲ. ಆದರೂ ನಾನು ಕೊಟ್ಟು ಬಿಟ್ಟೆ. ಹೇಗೆ ಅಂದರೆ, ಶೂದ್ರನಿಗೆ ವೇದೋಪದೇಶ ಮಾಡಿದ ಹಾಗೆ ನನಗಿಷ್ಟ ಇದ್ದಿದ್ರು ಕೂಡ ಇವನಿಗೆ ಮಗಳನ್ನು ಕೊಟ್ಟು ಬಿಟ್ಟೆ. ಇವ ಘೋರವಾದ ಸ್ಮಶಾನದಲ್ಲಿ ವಾಸ ಮಾಡತಕ್ಕಂಥವ. ಹುಚ್ಚನ ಹಾಗೆ ಬೆತ್ತಲೆಯಾಗಿ ತಲೆಗೂದಲು ಕೆದರಿಕೊಂಡು ನಗುತ್ತಾ ಅಳುತ್ತಾ ಇವ ಅರಿತಾ ಇರ್ತಾನೆ. ಮತ್ತೆ ಮೈಯೆಲ್ಲ ಚಿತಾಭಸ್ಮವನ್ನು ಬಳಕೊಡ್ತಾನೆ. ಹೆಣಗಳ ಮೂಳೆಗಳ ಮಾಳೆ ಹಾಕ್ಕೊಡ್ತಾನೆ. ಹೆಸರಿಗಷ್ಟೇ ಶಿವ, ಆದರೆ ಅಶಿವ. ವಾಸ್ತವದಲ್ಲಿ ಇವನು ಅಮಂಗಳಕರ. ಇವ ಹುಚ್ಚನ ಹಾಗೆ ಇವ ತಿರುಗ್ತಾನೆ. ಇವನಿಗೆ ಯಾರು ಪ್ರಿಯರು? ಭೂತ ಪ್ರೇತ ಇಂಥವರೆಲ್ಲ ಪ್ರಿಯರು. ಸಜ್ಜನರು ಇವನಿಗೆ ಪ್ರಿಯರಲ್ಲ. ಇಂತಹ ಇವ ತಾಮಸ ಸ್ವಭಾವದವರಿಗೆ, ಅದ್ಯಾರೋ ಪ್ರಮಥರು ಅಂತಿದ್ದಾರೆ ಭೂತಗಣ, ಅವರಿಗೆ ಒಡೆಯ ಅಂತಿವನು. ಆಚಾರಹೀನ, ಕೆಟ್ಟ ಮನಸ್ಸಿನವ ಅಂತೆಲ್ಲ ನಿಂದನೆ ಮಾಡ್ತಾ, ಏನೋ ಬ್ರಹ್ಮದೇವರು ಹೇಳಿದ್ರು ಮಗನ ಕೊಟ್ಬಿಟ್ಟೆ. ಅದಾಗ್ತದೆ, ಮನಸ್ಸಿರಲ್ಲ. ಯಾರೋ ಹೇಳ್ತಾರೆ, ಕೊಟ್ಬಿಡಪ್ಪ, ಏನಿವಾಗ ಫಾರೆನ್ಗೆ ಬಂದರೆ ಏನಾಯಿತು, ಯಾರೋ ಹೇಳ್ತಾರೆ ಕೊಟ್ಬಿಡಿ ಏನಿವಾಗ ಅಂತ ಅಲ್ವಾ. ಹಾಗೆ ಬ್ರಹ್ಮ ಹೇಳಿದಂತ ನಾನು ಕೊಟ್ಬಿಟ್ಟೆ. ಬ್ರಹ್ಮ ಅಂದ್ರೆ ಅಪ್ಪ ಅಲ್ಲ, ಕೊಟ್ಬಿಟ್ಟೆ ಇಂಥವನಿಗೆ ಅಂತೆಲ್ಲ ಮಾತಾಡ್ತಾ ಅವ ಕ್ರುದ್ಧನಾಗಿ ಶಾಪ ಕೊಡ್ತಾನೆ. ಅಯಂತು ದೇವ ಯಜನ ಇಂದ್ರೋಪೇಂದ್ರಾದಿ ವಿದ್ಭುವ ಯಜ್ಞ ಭಾಗಂ ನಲಭತಾಂ ದೇವೈಹಿ ದೇವಗಣಾಧಮ. ಇವ ದೇವಗಣಾಧಮ, ದೇವತೆಗಳ ಸಮೂಹದಲ್ಲಿ ಕೆಟ್ಟವ, ನೀಚ. ಇವ ಯಜ್ಞಕ್ಕೆ ಬರ್ತಾನೆ ಆವತಿ ಸ್ವೀಕಾರ ಮಾಡಲಿಕ್ಕೆ. ಇತರ ಎಲ್ಲ ದೇವತೆಗಳಿಗೆ ಹವಿರ್ಭಾಗವನ್ನು ಸ್ವೀಕಾರ ಮಾಡುವ ಅರ್ಹತೆ ಇದೆ, ಇವನಿಗಿಲ್ಲ. ಆದರೂ ಬರ್ತಾನೆ ಇವನು ಅಂತೆಲ್ಲ ನಿಂದನೆ ಮಾಡ್ತಾ, ಇವನಿಗೆ ಇನ್ನು ಮುಂದೆ ಯಜ್ಞದಲ್ಲಿ ಯಾವ ಹವಿರ್ಭಾಗವೂ ಕೂಡ ಹೊಂದದೇ ಇರಲಿ ಎಂಬುದಾಗಿ ಶಾಪವನ್ನು ಕೊಟ್ಬಿಡ್ತಾನೆ. ಕೊಟ್ಟು ಹೊರಟು ಹೋಗ್ಬಿಡ್ತಾನೆ. ಶಿವ ಸ್ತಬ್ಧನಾಗಿದ್ದ, ಏನು ಹೇಳಲಿಲ್ಲ, ಕೋಪಿಸಿಕೊಳ್ಳಲಿಲ್ಲ. ಅವ ದ್ವೇಷ ಮಾಡುವವರಲ್ಲಿಯೂ ದ್ವೇಷ ಮಾಡದವ. ಅದು ಆಪಾಯ್ತದು. ದ್ವೇಷ ಮಾಡುವವರಲ್ಲಿಯೂ ದ್ವೇಷ ಮಾಡದವ. ಅಂತಹ ಇವ ಸುಮ್ಮನೆ ಕೂತ್ಕೊಂಡಿದ್ದ. ನಿಂದೆ ಮಾಡಿದರೂ ಕೂಡ ಸುಮ್ಮನೆ ಇದ್ದ. ಅವನ ಜೊತೆ ಏನು ಮಾತಾಡೋದು ಅಂತ. ಆದರೆ ಋಷಿಮುನಿಗಳು ಇದನ್ನು ಪ್ರತಿಭಟಿಸಬೇಕಿತ್ತು. ಶಿವನಂತಹ ಒಬ್ಬ ಪರಮ ವೈಷ್ಣವೋತ್ತಮ ಅವನ ನಿಂದೆಯನ್ನು ಮಾಡಿದಾಗ ಆ ನಿಂದೆಯನ್ನು ಕೇಳುವುದು ತಪ್ಪೇ.
ನಿಂದಿಸುವುದು ಮಾತ್ರ ತಪ್ಪಲ್ಲ, ನಿಂದೆಯನ್ನು ಕೇಳುವುದು ಕೂಡ ತಪ್ಪೆ. ಹಾಗಾಗಿ ಈ ಋಷಿಮುನಿಗಳೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಭಯ ಅವರಿಗೆ, ದಕ್ಷನ ದಾಕ್ಷಿಣ್ಯ, ಭಯ. ಹಾಗಾಗಿ ಅವರು ಸುಮ್ಮನೆ ಕೂತಿದ್ದಾರೆ ಅಂದರೆ ಹೌದು ಸರಿ ಎಂದು ಒಪ್ಕೊಂಡ ಹಾಗೆ. ಮೌನಂ ಸಮ್ಮತಿ ಲಕ್ಷಣ. ಇವರಾದರೂ ಪ್ರತಿಭಟಿಸಬೇಕಿತ್ತಲ್ಲ, ಏನೂ ಮಾಡಲಿಲ್ಲ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ಪ್ರಯತ್ನ ನಡೆದಾಗ ಯಾರು ವಿರೋಧಿಸಲಿಲ್ಲ ನೋಡಿ, ಭೀಷ್ಮನು ವಿರೋಧಿಸಲಿಲ್ಲ. ಅದಕ್ಕೋಸ್ಕರವಾಗಿ ಅಷ್ಟು ದಿನಗಳ ಕಾಲ ಶರಮಂಚದಲ್ಲಿ ಮಲಗಬೇಕಾಯಿತು ಭೀಷ್ಮ, ತಾನು ಮಾಡಿದ ಆ ತಪ್ಪಿಗೆ. ಇಲ್ಲಿ ಯಾರು ಏನು ಪ್ರತಿಭಟಿಸಲಿಲ್ಲ. ಆಗ ನಂದಿ ಶಾಪ ಕೊಡ್ತಾನೆ. ಯಯೇ ತನ್ಮರ್ತ್ಯಮುದ್ದೇಶ್ಯ ಅಪ್ರತಿದ್ರುಹಿ ದೃಶ್ಯತಿ ಅಜ್ಞಃ ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೆ ಗೃಹೇಶು ಕೂಟಧರ್ಮೇಶು ಸಕ್ತೋ ಗ್ರಾಮ್ಯ ಸುಖೇಚ್ಛಯ ಕರ್ಮತಂತ್ರಂ ವಿತನುತಾಂ ವೇದವಾದ ವಿಪನ್ನಧೀಹಿ. ನಂದಿ ದಕ್ಷನಿಗೆ ಶಾಪ ಕೊಡ್ತಾನೆ, ತತ್ವಜ್ಞಾನ ಶೂನ್ಯನಾಗುವಂತ ಶಾಪ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇವ ದಕ್ಷ ಶಿವನಿಗೆ ಮಾವ ಹೌದು, ಆದರೆ ಶರೀರ ಸಂಬಂಧದಷ್ಟೇ ಮಾವ. ತಾನು ಅವನಿಗಿಂತ ಪೂಜ್ಯ ಅಂತ ತಿಳಿದಿದ್ದಾನೆ. ಹೌದು, ತಪ್ಪೇನಿದೆ ಆ ವಿಚಾರ ಮತ್ತೆ ಹೇಳ್ತೇನೆ. ಶಿವನ ತಪ್ಪಿದೆಯಾ ಅಂತ ತಪ್ಪು ಹೇಳುವವರಿದ್ದಾರೆ. ಶಿವನ ತಪ್ಪು ಯಾವುದೂ ಇಲ್ಲ, ಅದನ್ನು ನಾಳಿನ ಉಪನ್ಯಾಸದಲ್ಲಿ ಹೇಳ್ತೇನೆ. ನಾಳೆ ಶಿವರಾತ್ರಿ. ಅನೇಕರಲ್ಲಿ ಭಾವಿಸಿದ್ದಾರೆ, ಏನಪ್ಪ ಈಗ ನಮಸ್ಕಾರ ಮಾಡಿದ್ರೆ ಏನು ಹೋಗ್ತಿತ್ತು ಗಂಟು ಎದ್ದು ನಿಂತಿದ್ರೆ ಏನಾಗ್ತಾ ಇತ್ತು, ಎಷ್ಟೇ ಅಂದ್ರೆ ಮಾವ ಅಲ್ವಾ, ಅಳಿ ಆಗೋ ತನಕ ಮಾವ ಕಾಲು ಹಿಡಿತಾನೆ, ಪಾದ ಪೂಜೆ ಮಾಡ್ತಾನೆ, ಆಮೇಲೆ ಮಾವನಿಗೆ ಅಳಿಯ ಕಾಲಿಗೆ ಬೀಳ್ಬೇಕಲ್ಲ, ಏನು ನಮಸ್ಕಾರ ಮಾಡಿದ್ರೆ ತಪ್ಪೇನಿತ್ತು ಅಂತೆಲ್ಲ ಆಕ್ಷೇಪಿಸೋರಿದ್ದಾರೆ. 3 ರೀತಿಯಲ್ಲಿ ತಪ್ಪು ಅಂತ ಹೇಳೋರಿದ್ದಾರೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಹೇಳ್ತೇನೆ. ಈ ಶರೀರ ಸಂಬಂಧವನ್ನು ಪುರಸ್ಕರಿಸಿ ಮಾವ ಅಷ್ಟೇ, ಅವನೇನು ಶಿವನಿಂದ ದೊಡ್ಡವನಲ್ಲ, ತಾನೇ ಬಹಳ ಪೂಜ್ಯ ಅಂತ ತಿಳ್ಕೊಂಡಿದ್ದಾನೆ. ಶಿವ ಅವನು ಯಾವತ್ತೂ ದ್ವೇಷಕ್ಕೆ ಪ್ರತಿದ್ವೇಷ ಮಾಡುವುದಿಲ್ಲ. ಅಂತಹ ಜಗತ್ಪೂಜ್ಯನಾಗಿರ್ತಕ್ಕಂತಹ ಶಿವನಲ್ಲಿ ಅಜ್ಞಾನದಿಂದ ದ್ವೇಷ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನ ತತ್ವಜ್ಞಾನ ಅದು ನಾಶವಾಗಲಿ, ತತ್ವಜ್ಞಾನ ಶೂನ್ಯವಾಗಲಿ ಶಾಪ ಕೊಟ್ಟ. ಇವ ಸ್ವರ್ಗಕಾಮೋ ಯಜೇತ ಇತ್ಯಾದಿ ಏನು ವೇದವಾಕ್ಯಗಳಿವೆ, ಅವುಗಳ ನಿಜವಾದ ಅರ್ಥ ಮೋಕ್ಷವೇ. ಸ್ವರ್ಗ ಅಂದರೆ ಸ್ವರ್ಗ ಅಲ್ಲ, ಅಲ್ಲಿ ಮೋಕ್ಷವೇ, ಮೋಕ್ಷ ವಿವಕ್ಷಿತ. ಅದನ್ನು ತಿಳಿಯದೆ ದಕ್ಷ ವಿವೇಕವನ್ನು ಕಳೆದುಕೊಂಡು ಇನ್ನು ಮುಂದೆ ಹರಿಪ್ರೀತಿಯ ಅನುಸಂಧಾನವಿಲ್ಲದೆ ಅವ ಈ ಯಜ್ಞಯಾಗಾದಿ ಕರ್ಮಗಳನ್ನೇ ಮಾಡ್ತಾ ಇರಲಿ. ಈ ಮೋಕ್ಷದ ಅಪೇಕ್ಷೆ ಇಲ್ಲದೆ, ಪರಮಾತ್ಮನ ತತ್ವಜ್ಞಾನದ ಅಪೇಕ್ಷೆ ಇಲ್ಲದೆ ಕೇವಲ ಅವ ಗೃಹಸ್ಥ ಧರ್ಮವನ್ನು ವಿಷಯ ಸುಖದ ಆಸೆಯಿಂದ ಅವನು ಮಾಡ್ತಾ ಇರಲಿ ಅಂತ ಶಾಪ ಕೊಡ್ತಾನೆ. ಪರಮಾತ್ಮನ ಅಸ್ತಿತ್ವವನ್ನೇ ಮರೆತು ವಿಸ್ಮೃತಾತ್ಮಗತಿ ಪಶು ಸ್ತ್ರೀ ಕಾಮ ಸೋ ಅಸ್ತು ಅತಿತರಾಂ ದಕ್ಷ ಬಸ್ತಮುಖೋಚಿರ. ಇವ ಪರಮಾತ್ಮನ ಅಸ್ತಿತ್ವವನ್ನೇ ಮರೆತು ಬೇರೆ ವಿಷಯ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾ ಪಶುಗಳ ಹಾಗೆ ಜೀವನ ಮಾಡಲಿ. ಅತಿಯಾಗಿ ಸ್ತ್ರೀ ಲಂಪಟನೆನಿಸಲಿ, ಶೀಘ್ರದಲ್ಲಿ ಇವನಿಗೆ ಹೋತದ ಮುಖ ಬರಲಿ. ಈ ದಕ್ಷ ಕರ್ಮ ಮಾತ್ರ ಪರವಾಗಿರತಕ್ಕಂತಹ ವಿದ್ಯೆಯನ್ನೇ ತತ್ವವಿದ್ಯೆಯಿಂದ ತಿಳಿಯಲಿ. ವಸ್ತುತಃ ಅದು ತತ್ವವಿದ್ಯೆಯಲ್ಲ, ಅದು ಅದಕ್ಕೆ ವಿರೋಧಿ. ಶಿವನಿಗೆ ಅವಮಾನ ಮಾಡುವ ಈತನ ಬೆಂಬಲಿಗರೂ ಸಹ ಮೋಕ್ಷದಿಂದ ವಂಚಿತರಾಗಿ ಸಂಸಾರ ಚಕ್ರದಲ್ಲಿಯೇ ಸುತ್ತುತ್ತಾ ಇರಲಿ. ಎಲ್ಲ ಮುನಿಗಳು ಬ್ರಾಹ್ಮಣರು ತಿನ್ನಬಾರ್ದನ್ನು ತಿನ್ನಲಿ. ಉದರಂಭರಣಕ್ಕಾಗಿ ತಮ್ಮ ವಿದ್ಯೆ ತಪಸ್ಸು ವೃತಗಳನ್ನು ನಡೆಸ್ತಾ ಹಣಕ್ಕೂ ಶರೀರೇಂದ್ರಿಯ ಸುಖಗಳಿಗೂ ದಾಸರಾಗಿ ಯಾಚಕರಾಗಿ ಈ ಲೋಕದಲ್ಲಿ ಸಂಚಾರ ಮಾಡ್ತಾ ಇರಲಿ. ಹೀಗೆ ಬ್ರಾಹ್ಮಣ ಕುಲವನ್ನು ನಂದಿ ಶಪಿಸ್ತಾನೆ. ಈ ಶಾಪವನ್ನು ಕೇಳಿ ಭೃಗುಮುನಿ ಅದಕ್ಕೆ ಪ್ರತಿಯಾಗಿ
ಯಾರಿಗೂ ಮೀರಲಾಗದಂತಹ ಬ್ರಾಹ್ಮಣರ ಆಯುಧ ರೂಪವಾಗಿರ್ತಕ್ಕಂತಹ ಶಾಪವನ್ನು ಶಿವನ ಅನುಚರರಿಗೆ ನೀಡ್ತಾನೆ. ಇಲ್ಲಿ ನಂದಿ ದಕ್ಷನಿಗೆ ತತ್ವಜ್ಞಾನ ಶೂನ್ಯನಾಗಂತ ಶಾಪವನ್ನೇನೋ ನೀಡಿದ್ದಾನೆ ನಿಜ, ಆದರೆ ತತ್ವಜ್ಞಾನ, ಮೋಕ್ಷ ತಾರತಮ್ಯ ಇತ್ಯಾದಿ ವಿಷಯಗಳಲ್ಲಿ ಶಾಪಕ್ಕೆ ಸಾಮರ್ಥ್ಯ ಇಲ್ಲ. ತತ್ವಜ್ಞಾನ ಕೆಲವು ಕಾಲ ಮರೆಯಾಗುವುದು ಅದು ಶಾಪದಿಂದ ಅಲ್ಲ, ಅದು ಪ್ರಾರಬ್ಧದಿಂದ. ಪ್ರಾರಬ್ಧಕ್ಕೆ ಶಾಪಸೂಚಕವಾಗಬಹುದೇ ಹೊರತು ಬೇರೇನಿಲ್ಲ ಎಂಬುದಾಗಿ ವರಾಹ ಪುರಾಣ ಯೇ ಜ್ಞಾನ ವಿಷಯಾ ಶಾಪಾ ಮುಕ್ತಿಗಾಶ್ಚ ಅಧಿಕಾರಿಣಾಂ ಕಾದಾಚಿತ್ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾ ಎಂಬುದಾಗಿ ಆಚಾರ್ಯರು ವರಾಹ ಪುರಾಣದ ಉಲ್ಲೇಖವನ್ನು ಕೊಟ್ಟು ಈ ವಿಚಾರವನ್ನು ಸಮರ್ಥಿಸ್ತಾರೆ. ದಕ್ಷನಿಗೆ ಮಿಥ್ಯಾಜ್ಞಾನ ಅನ್ಯಥಾಜ್ಞಾನ ಬಂದರೂ ಕೂಡ ಅದು ಶಾಪದ ಫಲ ಅಲ್ಲ, ಅದು ಪ್ರಾರಬ್ಧದ ಫಲ. ಹೀಗೆ ಬ್ರಾಹ್ಮಣ ಕುಲವನ್ನು ನಂದಿ ಶಪಿಸಿದಾಗ ಆ ಶಾಪವನ್ನು ಕೇಳಿದಂತಹ ಭೃಗುಮುನಿ ಅದಕ್ಕೆ ಪ್ರತಿಯಾಗಿ ಯಾರಿಗೂ ಮೀರಲಾಗದಂತಹ ಬ್ರಾಹ್ಮಣರ ಆಯುಧ ರೂಪವಾಗಿರ್ತಕ್ಕಂತಹ ಶಾಪವನ್ನು ಶಿವನ ಅನುಚರರಿಗೆ ಕೊಡ್ತಾನೆ. ಅಂತಹ ಭೃಗುಮುನಿಯ ಆ ಶಾಪದ ಮಾತು ಏನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.